ಮಸೂತಿ ಗ್ರಾಮದ ಶ್ರೀ ಗುರುಸಂಗನ ಬಸವೇಶ್ವರ ವಿದ್ಯಾಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಸಂತೋಷ ಚನಗೊಂಡ, ಉಪಾಧ್ಯಕ್ಷರಾಗಿ ಪ್ರಕಾಶ ಗಂಗಾಧರ ಅವಿರೋಧವಾಗಿ ಆಯ್ಕೆಯಾದರು. ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಸೂತಿ ಗ್ರಾಮದ ಶ್ರೀ ಗುರುಸಂಗನ ಬಸವೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಈ ಹಿಂದಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಜಿಆರ್ ಬಿಳಿಗಿ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಸಂಸ್ಥೆಯ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಖರ್ಚು ವೆಚ್ಚ ಸೇರಿದಂತೆ ಇನ್ನು ಹಲವು ವಿಷಯಗಳ ಬಗ್ಗೆ ಸಭೆ ಮುಂದೆ ಓದಿ ಹೇಳಲಾಯಿತು. ಸಭೆಯ ಜೊತೆಯಲ್ಲಿ ನೂತನ ಆಡಳಿತ ಮಂಡಳಿ ಆಯ್ಕೆ ವಿಚಾರವಾಗಿ ಮಲಗಾನ ಕೂಡಿಗೆ ಮಸೂತಿ ಸೇರಿದಂತೆ ಹಲವು ಗ್ರಾಮಗಳಿಂದ ಆಗಮಿಸಿದ ಸಂಸ್ಥೆಯ ಹಿರಿಯ ಕಿರಿಯ ಸದಸ್ಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಒಂದು ಗುಂಪು ಕೈ ಮೇಲೆತ್ತುವ ಮೂಲಕ ಆಡಳಿತ ಮಂಡಳಿ ಆಯ್ಕೆ ಮಾಡಲು ಅವಕಾಶ ನೀಡಬೇಕು, ಇನ್ನೊಂದು ಗುಂಪು ಗುಪ್ತ ಮತದಾನದ ಮೂಲಕ ಆಯ್ಕೆ ಪ್ರಕ್ರಿಯೆ ನಡೆಯಬೇಕೆಂದು ಮಧ್ಯದಲ್ಲಿ ವಾದ ವಿವಾದವು ಜೋರಾಗಿ ನಡೆಯಿತು. ಕೊನೆಯಲ್ಲಿ ಸಭೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಕೈ ಮೇಲೆತ್ತುವ ಮೂಲಕ ಬಹುಮತ ಸೂಚಿಸಿ ನೂತನ ಆಡಳಿತ ಮಂಡಳಿ ಆಯ್ಕೆ ಮಾಡಲಾಯಿತು. ನೂತನ ಅಧ್ಯಕ್ಷರಾಗಿ ಸಂತೋಷ್ ಚನಗೊಂಡ್, ಉಪಾಧ್ಯಕ್ಷರಾಗಿ ಪ್ರಕಾಶ್ ಗಂಗಾಧರ್, ಪ್ರಧಾನ ಕಾರ್ಯದರ್ಶಿಯಾಗಿ ಈರಣ್ಣ ಬರ್ಗಿ, ಸದಸ್ಯರಾಗಿ ಆನಂದ್ ಬಿಷ್ಟಗೊಂಡ್, ಹನುಮಂತ ಕಾಗಲ್, ಬಸವರಾಜ್ ಸಾಲಳ್ಳಿ, ಬಸವರಾಜ್ ಹಂಗರ್ಗಿ, ರಾಮಣ್ಣ ಯರ್ತೆಲಿ, ವಿಶ್ವನಾಥ್ ಹಿರೇಮಠ್, ಹನುಮಂತ ಕರಾಡಿ, ಸಿದ್ದಪ್ಪ ದಳವಾಯಿ, ಈರಣ್ಣ ತಳವಾರ್, ರಮೇಶ್ ಪೋಂಡ್, ಮಲ್ಲಯ್ಯ ಇಂಗಳಗಿ, ಈರಪ್ಪಗೌಡ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾದರೆಂದು ಸಭೆಯಲ್ಲಿ ಠರಾವ್ ಪಾಸ್ ಮಾಡಲಾಯಿತು. ನೂತನ ಆಡಳಿತ ಮಂಡಳಿ ಅಧ್ಯಕ್ಷ ಸದಸ್ಯರುಗಳಿಗೆ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು ಅಭಿನಂದನೆ ಸಲ್ಲಿಸುವುದರ ಜೊತೆಗೆ ಸಂಸ್ಥೆಯ ಅಭಿವೃದ್ಧಿ ಉನ್ನತಿಗಾಗಿ ಸಹಕರಿಸಬೇಕೆಂದು ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ನಮಸ್ಕಾರ ವೀಕ್ಷಕರೇ, ನಾನು ಶರಣ ಎಫ್ಎಂ ನ್ಯೂಸ್ ವರದಿಗಾರ. ಇವತ್ತು ವಿಜಯಪುರ ಜಿಲ್ಲೆ ಕೋಲಾರ ತಾಲೂಕಿನ ಮಸೂತಿ ಗ್ರಾಮದ ಶ್ರೀ ಸಂಗನ ಬಸವ ವಿದ್ಯಾವರ್ತಕ ಸಂಘದ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಭಾಗಿಯಾಗಿದ್ದೇವೆ. ಈ ಚುನಾವಣೆಯಲ್ಲಿ ಭಾಗಿಯಾಗಿದ್ದಂಥ ಸದಸ್ಯರು ಏನೇನು ಹೇಳಿದರೆ ಅವರ ಅಭಿಪ್ರಾಯವನ್ನು ಕೇಳಿಕೊಂಡು ಬರೋಣ. ಜನರಿಗೆ ತಿನ್ನಲಿಕ್ಕೆ ಆಹಾರದ ಸಂದರ್ಭದೊಳಗೆ ಶಾಲೆ ಅದ್ಭುತವಾಗಿ ಆದರೆ ಇವತ್ತಿನ ದಿವಸ ಜನರ ಸಹಕಾರ ನಮ್ಮ ಮೇಲೆ ಇವತ್ತು ಕೃಪೆ ಮಾಡಿ ಇವತ್ತಿನ ದಿವಸ ಈ ಹಂತಕ್ಕೆ ಬಂದು ನಿಂತದ. ಅದರ ಇವಾಗ ಒಂದು ದೊಡ್ಡ ಸವಾಲನ್ನು ಹೊತ್ಕೊಂಡು ನಾವು ಈ ಶಾಲೆಗೆ ಬಂದೆವು. ಈಗ ಬಂದವನಿಗೆ ಯಾವುದೂ ಸುಪ್ಪತ್ತಿಗೆ ಇಲ್ಲ, ಮುಳ್ಳಿನ ಹಾಸಿಗೆ ಅದ. ಯಾಕಂದರೆ ಬಿಲ್ಡಿಂಗ್ ಎಲ್ಲ ಸೂರಾಕತ್ತವ, ಮ್ಯಾಗಿನ ಸ್ಲ್ಯಾಬ್ ತೆಗೆದು ಹಾಕಬೇಕು. ನನ್ನ ಕನಸು ಒಂದೇ, ಈ ಆಳ್ವಾಸ್ ಸಂಸ್ಥೆ, ನಮ್ಮ BLD ಸಂಸ್ಥೆ ಮತ್ತು ಬಾಗಲಕೋಟದ ಬಸವೇಶ್ವರ ಸಂಸ್ಥೆ ಇವೆಲ್ಲ ದೊಡ್ಡ ದೊಡ್ಡ ಅಭೂತಪೂರ್ವವಾಗಿ ದೊಡ್ಡ ಮಟ್ಟದಾಗ ಬೆಳೆದಿದ್ದು ಸಣ್ಣ ಸಸಿಯಾಗಿ ಹೆಚ್ಚಿದಾಗ ಮಾತ್ರ ಗಿಡ ಆಗ್ಲಿಕ್ಕೆ ಸಾಧ್ಯ ಅದ. ಅದರ ನಮ್ಮದು ಉದ್ದೇಶ ಇಷ್ಟೇ. ಇಲ್ಲೇ ನಮ್ಮ NTPC ಒಳಗೆ ಟೌನ್ಶಿಪ್ ಒಳಗೆ ಬಾಲಭಾರತಿ ಇಂಟರ್ನ್ಯಾಷನಲ್ ಸ್ಕೂಲ್ ಆಯಿತು. ನಮ್ಮ ಮಕ್ಕಳು ಇಲ್ಲಿಗೆ ಹೋಗ್ಬೇಕಾದ್ರೆ 1 ಲಕ್ಷ ಅವರಿಗೆ ಫೀಸ್ ಕೊಡಬೇಕು. ನಮ್ಮ ಶಾಲೆ ಒಳಗೆ ಫ್ರೀ ಶಿಕ್ಷಣ ಸಿಕ್ಕರೂ ಕೂಡ ಮಕ್ಕಳಿಗೆ ತುಂಬ ಕಷ್ಟ ಅದ. ಆದರೆ ಹಾಸ್ಟೆಲಲ್ಲಿ ಅಂಥ ಸಂದರ್ಭದೊಳಗೆ ಉಚಿತವಾಗಿ ಬೋರ್ಡಿಂಗ್ ವ್ಯವಸ್ಥೆ ಇತ್ತು, ಹಾಸ್ಟೆಲಲ್ಲಿ ಇರಲಿಕ್ಕೆ ವ್ಯವಸ್ಥೆ ಇತ್ತು, ಸಭಾಭವನ ಕಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದರೂ ಕೂಡ ಇವತ್ತಿನ ದಿವಸ ನಮಗೊಂದು ನೋವು ಏನಂದ್ರೆ ಈ ಶಿಕ್ಷಣ ಸಂಸ್ಥೆ ಈ ಆಳ್ವಾಸ್ಗಿಂತ ಎತ್ತರವಾಗಿ ಬೆಳಿಬೇಕನ್ನುವಂಥ ಕನಸನ್ನು ನಮ್ಮ ಗ್ರಾಮದ ಹಿರಿಯರು ಮತ್ತು ಈ ಎಲ್ಲ ಸದಸ್ಯರು ಹೊತ್ಕೊಂಡು ಇವತ್ತು ದೊಡ್ಡ ಮಟ್ಟದೊಳಗೆ ಒಂದು ಕ್ರಾಂತಿ ರೂಪದಲ್ಲಿ ಇವತ್ತು ಈ ಸಾಮಾನ್ಯ ಸಭೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಅವ್ರನ್ನ ನಾನೇನಾದರೂ ತೀರಿಸ್ಬೇಕು ಅಂದ್ರೆ ಕೆಲಸ ಮಾಡಿ ತೀರಿಸ್ಬೇಕು. ಯಾಕಂದ್ರೆ ನನಗೆ ನನ್ನ ಮನುಷ್ಯನ ಆಳು ನೋಡಿ ಇವರು ಇಟ್ಕೊಂಡಾರ, ಆಳು ನೋಡಿ ನನಗೆ ಈಗ ಅಡ್ವಾನ್ಸ್ ಪಗಾರ ಕೊಟ್ಬಿಟ್ಟಾರ. ಆದ್ರೆ ಈ ಕೆಲಸ ನೋಡಿ ಅವ್ರು ಮುಂದುವರ್ಸಿದ್ರೆ ನನಗೆ ತೃಪ್ತಿ ಆಗ್ತದೆ. ಆದರೆ ಆ ಕೆಲಸ ನೋಡಿ ನೀ ಸರಿ ಇಲ್ಲ ಅಂತ ಅನಿಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡೋಂಗಿಲ್ಲ. ಹಿಂದಿನ ಆಡಳಿತ ಮಂಡಳಿನೂ ಕೂಡ ನಮಗೆ ಇವತ್ತು ಸಹಕಾರ ಕೊಟ್ಟು ಆಯಿತು ಇದು ಇಷ್ಟು ಹಾಳಾಗ್ಯದ, ಈ ಯುವಕರ ಕೈಯಾಗಿ ಸಿಕ್ಕರೆ ಸಾಕು ಅಂಥೇಳಿ ಅವರು ಸಾಕಷ್ಟು ಸಹಕಾರಗಳನ್ನು ಮಾಡಿದ್ದಾರೆ. ಒಂದಿಷ್ಟು ಲೋಪದೋಷಗಳು ಆಗಿರ್ತಾವೆ, ಒಂದಿಷ್ಟು ವಾದ ವಿವಾದಗಳ ನಂತರ ಇವತ್ತು ಈ ದೊಡ್ಡ ಮಟ್ಟದೊಳಗೆ ಈ ಶಿಕ್ಷಣ ಸಂಸ್ಥೆ ಬೆಳೆದ್ರೆ ನಮ್ಗೆ ಒಂದು ಗುರಿ ಅದ. ಈ ಹಿಂದ್ಗಡೆ ಇರ್ತಕ್ಕಂಥ NTPC ಟೌನ್ಶಿಪ್ಪಲ್ಲಿ ತುಂಬ ಜನ 1-5 ಲಕ್ಷ ಪಗಾರ ಇರುವಂಥ ಮಕ್ಕಳು ನಮ್ಮ ಶಾಲೆ ಒಳಗೆ ಬಂದು ಅಡ್ಮಿಷನ್ ಮಾಡಬೇಕು. ಅದು ಒಂದು ಹಠ ಅದ. ಆ ಕನಸನ್ನು ನಾನು ಈಡೇರಿಸಬೇಕು ಅಂಥೇಳಿ ಎಲ್ಲ ನಮ್ಮ ಹಿರಿಯರ ಸಮ್ಮುಖದಲ್ಲಿ, ಆಡಳಿತ ಮಂಡಳಿಯ ಸಮ್ಮುಖದಲ್ಲಿ, ಬೇರೆ ಗ್ರಾಮಸ್ಥರ ಸಮ್ಮುಖದಲ್ಲಿ ಈಗ ಇದೊಂದು ವಾಗ್ದಾನ ಮಾಡ್ತೀವಿ. ಮತ್ತು ಅದರೊಂದಿಗೆ ಇಂಥ ಶಿಕ್ಷಣ ಸಂಸ್ಥೆಯನ್ನು ಹಾಳಾಗ್ಲಿಕ್ಕೆ ಬಿಡೋಂಗಿಲ್ಲ. ಯಾಕಂದ್ರೆ ಹಾಳಾಗಕ್ಕೆ ನಮ್ಗೆ ಇಚ್ಛೆನೂ ಇಲ್ಲ. ಆ ಶಿಕ್ಷಣ ಸಂಸ್ಥೆ ಬೆಳೆದ್ರೆ ಆ ಬಂತನಾಳ ಶಿವಯೋಗಿಗಳು ಅವತ್ತು ಈ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿದ್ದಕ್ಕೂ ಸಾರ್ಥಕ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲ ಹಿರಿಯರ ಸಮ್ಮುಖದೊಳಗೆ ಇವರು ನಮ್ದು ಒಂದು ಉದ್ದೇಶ ಅದ. ನಾವು ಯಾವ ಕುರ್ಚಿಗೆ ಅಂದ್ಕೊಂಡು ಕುರ್ಚಿ ಮ್ಯಾಗ ಕೂತು ಮಾಡ್ಬೇಕಂದವರಲ್ಲ. ನನ್ನ ಸೇವೆಯನ್ನು ಈ ಜಗತ್ತಿಗೆ, ಈ ಗ್ರಾಮಕ್ಕೆ, ಈ ಸಂಸ್ಥೆಗೆ ಸಲ್ಲಿಸಬೇಕು ಅಂತ ಹಠ ಪಟ್ಟಿದ್ದಂತೂ ಸರಿ. ಆದರೆ ಒಂದು ಸಣ್ಣ ಮಗು ಬಂದು ನೀನು ಸರಿ ಇಲ್ಲ, ಇವತ್ತಿನ ದಿವಸ ರಾಜೀನಾಮೆ ಕೊಡಂದ್ರೆ ನಾನು ಸದಾ ಸಿದ್ಧ ಅಂಥೇಳಿ ತಮ್ಮ ಮುಂದೆ ಮೀಡಿಯಾದಲ್ಲಿ ಹೇಳಿಕೆ
ಅವ್ರು ಒಳ್ಳೆಯ ತಂದಿಂದ ಇದನ್ನು ಆದಷ್ಟು ಚಲೋ ನಡ್ಕೊಂಡು ಉದ್ಧಾರ ಮಾಡಿದ್ರೆ ನನ್ನ ಒಂದೇ ಅಪೇಕ್ಷೆ. ಇದಕ್ಕಿಂತ ಹೆಚ್ಚಿನ ಏನು ಅಪೇಕ್ಷೆ ಇಲ್ಲ. ಇದನ್ನು ಉದ್ಧಾರ ಮಾಡಬೇಕು. ಅವ್ರ ಹೆಸರು ಬರೋದು ಬೇಕಾಗಿಲ್ಲ. ಇಂಥವ್ರಿದ್ರಪ್ಪ ಮೊದಲಕ್ಕಿಂತ ಈಗ ಸುಧಾರಣೆ ಆಗೈತಿ, ಚಲೋ ಐತಿ ಅಂದ್ರೆ ಸಾಕು. ಎಷ್ಟು ವರ್ಷದಿಂದ ನೀವು ಸಂಸ್ಥೆ ನೋಡ್ಕೊಂಡು ಬರೋದಿಲ್ಲ? ನಮ್ಮ ತಂದೆ ಹಿಡ್ಕೊಂಡು ನಾವು ಡೆವಲಪ್ಡ್ ಆಗಿರಿ ಅಂತ ಆಗೈತೆ ಅದು ಆಗೈತೆ. ನಮ್ಮ ತಂದೆಯವ್ರು ನನ್ನ ಮನೆ ಬರೀದ್ರು. ನಮ್ಮ ತಂದೆಯವರು ಅಂದ್ಮೇಲೆ ನಾನು ಈ ನೂತನ ಅಧ್ಯಕ್ಷ ನಿಮ್ಮ ಸಲಹೆ ಏನು ರೀ? ಅವ್ರ ಸಲಹೆ ಏನಿಲ್ಲ, ಒಳ್ಳೆ ತಿಂದು ಮಾಡ್ಕೊಂಡು ಹೋಗೋದು ಸಲಹೆ ಬಂದೀವಿ. ಏನು ನಿಮ್ಮ ಮ್ಯಾಲೆ ಏನು ದೋಷ ಬರ್ಲಾರ್ದಂಗೆ ಹಾಕಬೇಕು. ಸದಸ್ಯತ್ವ ಕೆಲಸ ನಿಜ, ಬಟ್ ಈಗಿನ ಮೊದಲೇ ಆರೋಗ್ಯ ಮಂಡಳಿ ಒಳ್ಳೆಯವರೇ, ಅವರೇನು ಕೆಟ್ಟ ಅನ್ನಂಗಿಲ್ಲ. ಡೆವಲಪ್ ಮಾಡಲಾದ್ರೆ ಈಗಿನ ಹೊಸ ವಯಸ್ಸಿನ ಹುಡುಗರು ಸಂತೋಷ ಅಂತವ್ರು ಎಲ್ಲರೂ ಬಂದು ಸುಧಾರಣೆ ಮಾಡಬೇಕು. ಏನು ಒಂದು ಟೀಮ್ ತಯಾರಾಗಿ ಬಂದಾರ, ಒಳ್ಳೆಯದಕ್ಕೆ ಆಗಿದೆ. ಅದಕ್ಕೆ ಅವ್ರು ಏನು ಒಂದು ಹುಡುಗಿನಿಂದ ಬಂದಾರ, ಅದೇ ಹುಡುಗಿನಿಂದ ಡೆವಲಪ್ ಮಾಡಿ ತೋರಿಸಲಿ ಅನ್ನೋ ಅಂಥದ್ದೇ ನಮ್ಮ ಒಂದು ಅಪೇಕ್ಷೆ. ಬಿಟ್ಟು ಮತ್ತೆ ಏನಿದೆ ಸಂತೋಷ ಡೆವಲಪ್ಮೆಂಟ್ ಮಾಡ್ತಾರೆ ವಿಶ್ವಾಸ ಇದೆ. ವಿಶ್ವಾಸವೇ ಮತ್ತು ಆ ರೀತಿ ಕಮಿಟಿಯಾಗಿ ಬಂದಾರ, ಅವ್ರು ಮಾಡಿ ತೋರಿಸ್ದಾಗೆ ಹೋಗ್ಬೇಕಂತ ನಾವು ಆರು ತಡ ಬಂದರಷ್ಟು ಯಾವಾಗ ಆಗಬೇಕಾಗಿತ್ತು 10 ವರ್ಷದಿಂದ ಯಾವುದೋ ಅನಿವಾರ್ಯ ಕಾರಣಗಳಿಂದ ಇಲ್ಲಿ ತನಕ ಆಗ್ಯದ. ಎಲ್ಲ ಇಂಪ್ರೂವ್ ಆಗಿಂದಲ್ಲ ಡೆವಲಪ್ಮೆಂಟ್ ಆಗಿದ್ದು ಈ ಜನ ನಾನು ವಿಚಾರದಾಗ ಒಂದು ಪೈಸೆ ವಸ್ತು ಆಗಿಲ್ಲ ಅಂತೇಳಿ ಇದು ಆಕ್ರೋಶ. ನಾವು ಇವ್ರಿಗೆ ಆಡಳಿತ ಮಂಡಳಿಯವ್ರಿಗೆ ನೀವು ಕೋಟಿಂದ ಮಾಡ್ಕೊಂಬರಿ, ಇವರು ಕೊಟ್ಟಿಗೆ ತಯಾರಿ ಹೋಗ್ರಿ ಸರ್. ಯುವಕರು ಏನಾದರೂ ಇಲ್ಲ ಬಂಕರಾಶ್ ಹೋಗಿ ಕಟ್ಟಿದ ಸಂಸ್ಥೆ, ಒಳ್ಳೆ ಸಂಸ್ಥೆ ಕೆಟ್ಟ ಹೆಸರು ಬೇಡ, ನಾವು ಕೋಟಿಂಗ್ ಬೇಡ ಮಾಡೋದು ಬೇಡ, ಇದನ್ನೇ ಹೋರಾಟ ಮಾಡೋದು. ಸುಮಾರು 10 ವರ್ಷದಿಂದ ಹೋರಾಟ ಮಾಡಿ ಅದು ಇವತ್ತು ಇಲ್ಲಿ ಬಂದು ಯುವಕರು ಕೈ ಕೊಟ್ಟೆವು. ಯುವಕರದ್ದು ಹೆಂಗೆ ಮಾಡ್ತಾರೆ ಸರಿ, ಅವ್ರ ಬಗ್ಗೆ ನಾವು ಎಲ್ಲರೂ ಮಾತಾಡಿ ಅವ್ರು ಈಗಾಗಲೇ ಇದೇ ಟೈಪ್ ಮಾಡಿರಿ, ಎಲ್ಲರೂ ವಿಶ್ವಾಸ. ಯಾಕಂದರೆ ಈ ಹಳೆವಾಡ ತೆಲಿಗಿ ಎಲ್ಲ ಸುತ್ತ ಕಡೆಯವರು ಕೂಡ ನಮಗೆಲ್ಲ ಈಗ ಅವ್ರನ್ನೆಲ್ಲರೂ ಒಂದು ವಿಶ್ವಾಸ ತೊಗೊಂಡು ಇಲ್ಲಿ ಜನರೆಲ್ಲ ಹಿರಿಯರ ವಿಶ್ವಾಸ ಈಗ ಮೊದಲೇ ಆಡಳಿತ ಮಂಡಳಿ ಅವಶ್ಯಕತೆ ಇಲ್ಲ, ಅವ್ರನ್ನೂ ಕೂಡ ಎಲ್ಲ ವಿಶ್ವಾಸಕ್ಕೆ ತೊಗೊಂಡು ಒಂದು ಸಂಸ್ಥೆಯಿಂದ ಮಾಡಿರಿ. ಯಾಕಂದ್ರೆ ನಮ್ಮ ಸಂಸ್ಥೆ ಸುಮಾರು 64 ವರ್ಷದಿಂದ ಇದ್ದಂಥ ಸಂಸ್ಥೆ. ನಮ್ಮ ಸಂಸ್ಥೆ ಆದ ನಂತರ ಮಲಗಾಲ ನ್ಯೂ ಕಾಲೇಜ್ ಆಯ್ತು, ಗೌರ್ಮೆಂಟ್ ಕಾಲೇಜ್, ಅನಂತರ ಮೂವಡಕ್ಕೆ ಡಿಗ್ರಿ ಕಾಲೇಜ್, ಕೂಡಿಗೆ ಡಿಗ್ರಿ ಕಾಲೇಜ್, ಯಾವ ಆಗಬೇಕಾಗಿದೆ. ಮತ್ತು ಅದು ಇವತ್ತಿನ ಪರಿಸ್ಥಿತಿಗೆ ಇವತ್ತು ಸ್ವಲ್ಪ ತಡ ಆಯ್ತು ಅಷ್ಟೇ, ಆದರೂ ಸದ್ಯಕ್ಕೆ ಸಂತೋಷ ಅನಿಸ್ತು. ಇಲ್ಲಿವರೆಗೇನು ಹಿಂದಿನ ಹಿರಿಯರು ಚೆಂದಾಗಿ ನಿರ್ಮಿಸ್ಕೊಂಡು ಮಾಡಿಕೊಂಡು ಬಂದಿದ್ದಾರೆ. ನಮ್ಮಲ್ಲಿ ಒಂದು ಕೆಲವೊಂದು ಬೆಳಕಿದ್ದು ಇಲ್ಲಿವರೆಗೆ ಯುವಕರಲ್ಲೇ ಬೆಳಕಿದ್ದು. ಆಗಿನ ಟೈಮ್ನಲ್ಲಿ ಒಂದು ಕಾಲೇಜ್ ತೊಗೊಂಡು ಸುಧಾರಣೆ ಮಾಡಿದ್ರು. ಮಾಡಿದ್ರೆ ಕುಮಾರ್ ಹೇಳಿದ್ರು ಕೂಡ ಕೆಲವೊಂದು ಹೊಟ್ಟಪಡಿಸುವುದರಿಂದ ಹಿಂದಿನ ಚರ್ಚೆ ಮಾಡುವಂಥ ಅಡ್ಡಿ ಬಂದರಿಂದ ಯಾವ ತರಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ಮುಂದಿನ ಕಮಿಟಿ ಬಂದಿದ್ದು ಒಳ್ಳೆಯತನದಿಂದ ಒಳ್ಳೆಯ ಆಡತೆ ಬಂದವರಿಗೆ ವಿಶ್ವಾಸ ಕೊಟ್ಟು ಎಲ್ಲರೂ ಕೂಡಿ ಕೂತ್ಕೊಂಡು ಎಲ್ಲ ಸಹಕಾರ ನಮ್ಮಲ್ಲಿ ಕಾಲೇಜು ಶಾಲೆ ಅಭಿವೃದ್ಧಿ ಮಾಡ್ಕೊಂಡು ಅದಕ್ಕೆ ಒಳ್ಳೇದು ಮಾಡ್ಕೊಂಡು ಹೋದ್ರೆ ಒಂದೇ ನಾವು ಬೇಕು ಅಂದ್ಬಿಟ್ಟು ಏನಿಲ್ಲ. ಕರ್ಕೊಂಡ್ಬಂದಿನೈತಿ ಒಂದು ಒಳ್ಳೆ ಯುವಕರ ಕೈಯಾಗ ಶಾಲೆ ನಾವು ಚಲೋ ನಡೆಸ್ಕೊಂಡು ಹೋಗ್ತಾರ ಅಂದ್ಗಳೇನ ನಾವು ಮಾತಿಗೆ ನೆಲೆ ಕೊಟ್ಟು ಎಲ್ಲ ನಮ್ಮ ಊರನವರಾಗಲಿ ಸುತ್ತಮುತ್ತ ಹಳ್ಳಿಯನವರು ಈ ಶಾಲೆ ಇನ್ನೂ ಎತ್ತರವಾಗಿ ಬೆಳೀಲಿ ಅಂತ ಹೇಳಿ ಎಲ್ಲರೂ ಆಸೆ. ಅದಕ್ಕೆ ಏನೈತಿ ಮುಂದೆ ಈ ಯುವಕರು ಅದನ್ನು ಭಾಳ ಚೆಂದಾಗಿ ನಡೆಸ್ಕೊಂಡು ಎಲ್ಲರನ್ನೂ ಒಕ್ಕಡದಿಂದ ಹೋಗಲಿ ಅಂತೇಳಿ ಆ ದೇವರಲ್ಲಿ ಇದರಾಗ ಏನು ಲಾಭ ಇಲ್ಲ, ಚಲೋ ನಡೆಸ್ಕೊಂಡು ಹೋಗಲಿ, ಮಕ್ಕಳ ಭವಿಷ್ಯ ಒಂದು ಉದ್ಧಾರ ಆಗಲಿ ಇಷ್ಟೇನು. ನಮಗೇನು ಇದನ್ನು ಕೊಟ್ಟರೆ ಏನು ಸಂತೋಷ, ಕೊಡ್ಲಿಕ್ಕೆ ಮುಂದಿನ ಬರುವ ನಿರ್ಮಾಣದಲ್ಲಿ ನಮ್ಮ ಊರಿಗೆ ಕೊಡ್ತಂತ ಹೇಳ್ಯಾರ, ಎಲ್ಲ ಊರಿಗೆ ಕೊಡ್ತಂತ ಹೇಳ್ಯಾರ. ಆ ಎಲ್ಲ ಊರು ಏನೈತಿ ಸಮಾಧಾನ ಮಾಡುವಂಥ ಶಕ್ತಿ ಈ ಮಸೂತಿ ಅವ್ರಿಗೆ ಮಾಡಲಿ ಅಂತ ಹೇಳಿ. ಇದ್ರಾಗ ರಾಜಕೀಯ ಯಾವ ರಾಜಕೀಯನೂ ಮಾಡೋದು ಬೇಡ, ಒಳ್ಳೇದಿಂದ ಒಂದು ಮಕ್ಕಳ ಭವಿಷ್ಯ ಕಟ್ಟಲಿ ಅಂತೇಳಿ ಅವ್ರ ಕೈಯಾಗ ಒಂದು ಶಾಲೆ ಕೊಟ್ಟೆವು. ಚೆಂದಾಗಿ ಕೊಟ್ಟು ಆ ಹುಡುಗರನ್ನೇನೈತಿ ಸುಧಾರಣೆ ಮಾಡ್ತಾರೆ. 100% ಸಂತೋಷ ಅವರು ಈ ಶಾಲೆ ಉದ್ಧಾರ ಮಾಡ್ತಾರೆ, ಅವ್ರು ಟೀಮ್ ತೊಗೊಂಡು ಮಾಡ್ತಾರೆ ಅಂತ ನಮ್ಮ ಭರವಸೆ. ಹಠಕ್ಕಾಗೈತೆ ಸರ್ ಡೆವಲಪ್ಮೆಂಟ್ ಮಾಡ್ಬೇಕು. ಇದು 100% ಡೆವಲಪ್ಮೆಂಟ್ ಮತ್ತು 100% ಹಠಕ್ಕಾಗಿನೂ ಆಗೈತೆ ರೀ. ಇದು ಇಲ್ಲ, ಹಠಕ್ಕಾಗಿ ಯಾಕಾಗೈತೆ ಅಂದ್ರೆ ಇದು ಡೆವಲಪ್ಮೆಂಟ್ ಆಗ್ಲಾರ್ಕ ಇದನ್ನು ಬಿಡಬಾರ್ದು, ಈ ಶಾಲೆ ಉದ್ಧಾರ ಮಾಡ್ಬೇಕಂತೇಳಿ ಬಂದಾರ.
ಡೆವಲಪ್ಮೆಂಟ್ ಮಾಡ್ಬೇಕಂತ ಬಂದೆ. ರಾಜಕೀಯ 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 ಇಲ್ಲ ಇಲ್ಲಿ ರಾಜಕೀಯ ಇಲ್ಲ. ಬಾಬು ಬೆಲ್ಲ ನಾನು ಕುಡಿಯಿಂದ ಸಂಗಡ ಬಾಬು ಬೆಲ್ಲ ಹಳೆ ಹೊಡೆದ ಕುಡಿಯಿಂದ ಸದಸ್ಯ ಇಲ್ಲಿವರೆಗೆ 50 ವರ್ಷಗಳಲ್ಲಿ ಸ್ಕೂಲ್ ಬಂದಾರ ಸರಿಯಾಗಿ ನಡೆದಿಲ್ಲ ವ್ಯವಸ್ಥಿತ. ಈಗ ಸಂತೋಷ ಚನ್ನಗೊಂಡ್ರೆ ಮಾಡ್ಬೇಕಂತ ಒಂದು ಎಲ್ಲ ಲಕ್ಷ್ಯ ಐತಿ ಮತ್ತು ಮಾಡ್ತಾರೆ ನಮಗೂ ಗ್ಯಾರಂಟಿ ಐತಿ. ಎಲ್ಲ ಹೊಸ ಕಮಿಟಿ ಐತಿ. ಒಂದು ಸ್ಕೂಲ್ ಹೆಸರು ಸಂಗಡ ದೊಡ್ಡ ಸ್ಕೂಲ್ ಹೆಸರು ಐತಿ. ಅಪ್ಪವ್ರ ದೊಡ್ಡ ಒಂದು ಕೊಡುಗೆ ಐತಿ. ಎಲ್ಲ ರೀತಿ ಅವ್ರು ನಿಂತು ಈ 4 ವರ್ಷನಾಗ ಇದನ್ನು ಇಂಪ್ರೂವ್ಮೆಂಟ್ ಮಾಡಿ ತೋರಿಸ್ತಾರ ಅಂತೇಳಿ ನಮಗೆ ಗ್ಯಾರಂಟಿ ಭವಿಷ್ಯ ಐತಿ. ಈ ನಮ್ಮ ಶಿಕ್ಷಣ ಸಂಸ್ಥೆ ಬಂಟ್ವಾಳ ಹಬ್ಬಗಳು ಕಟ್ಟಿದ್ದು ಯಾವಾಗ PLD ಸಂಸ್ಥೆ ಪ್ರಾರಂಭ ಆಯಿತು ಅವ್ರ ಮನಸ್ಸಿನೊಳಗೆ ನನ್ನ ಹುಟ್ಟೂರಾದ ನನ್ನ ಜನ್ಮಸ್ಥಳದಾಗ ಮಸೂತಿ ಗ್ರಾಮದಾಗ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಬೇಕು ಅನ್ನೋದು ಅನುಭವದಿಂದ 1962ರಾಗ ಅವ್ರು ಕಟ್ಟ್ಯಾರ. ಕಟ್ಟಿ ಅವಾಗಿನ ಅವರ ಉತ್ಸಾಹಕ್ಕೆ ಬಂದಂಥ ಮುಂದಿನ ಆಡಳಿತ ಮಂಡಳಿ ಸ್ಪಂದನೆ ಆಗಿಲ್ಲ. ಅದು ಆಗಿಲ್ಲ ಅಂತೇಳಿ ಇಲ್ಲಿ ತನಕ ನಾವು ಎಲ್ಲರೂ ನೋಡ್ಕೊತ ಬಂದ್ವಿ. ಇಲ್ಲಿ ಬಿಟ್ಟು ಬಂತು ಒಂದು ಕ್ರಾಂತಿ ಆಗಬೇಕು. ಇವತ್ತು ಕ್ರಾಂತಿ ಆಗೈತಿ. ಯಾಕಂದ್ರೆ PLD ಸಂಸ್ಥಾ ಲೆವೆಲ್ ಏನು ನಮ್ಗೆ ಅದಕ್ಕೇನು ಕಮ್ಮಿ ಇರಲಿಲ್ಲ. PLD ಸಂಸ್ಥಾಕ್ಕಿಂತ ಹೆಚ್ಚಿಗೆ ನಾವು ಲೆವೆಲ್ನಾಗ ಬೆಳಿಬೇಕಾಗಿತ್ತು. ಸಾಕಷ್ಟು ದಾನಿಗಳದಾರ. ಈ ನಮ್ಮ ಶಿಕ್ಷಣ ಸಂಸ್ಥೆಗೆ ಜೋಳಿಗೆ ಬೆಂಬಲ ಇತ್ತು. ಆ ಜೋಳಿಗೆಯಿಂದ ಬೇಕಾದಷ್ಟು ಅನುದಾನ ಬೇಕಾದಷ್ಟು ತರ್ಬೋದಾಗಿತ್ತು. ಆದರೆ ಯಾರೂ ಪ್ರಯತ್ನ ಮಾಡಲಿಲ್ಲ. ಈಗ ಯುವಕರಾದಂಥ ಸಂತೋಷ್ ಚನ್ನಗೊಂಡ ಅವ್ರ ಜೊತೆಗಿರ್ತಕ್ಕಂಥ ಅವರ ಸಹೋದ್ಯೋಗಿಗಳು ಎಲ್ಲರೂ ಯುವಕರದಾರ, ಉತ್ಸಾಹಿಗಳದಾರ. ಅವರು ಸರ್ಕಾರದಿಂದ ಆಗಲಿ ಬೇರೆ ರೀತಿಯಿಂದ ಆಗಲಿ ಹೆಚ್ಚಿನ ಅನುದಾನ ತಂದು ನಮ್ಮೂರಿಗೆ ಒಳ್ಳೊಳ್ಳೆ ಇಂಗ್ಲೀಷ್ ಮೀಡಿಯಮ್, ಆಮೇಲೆ CBSE, ಆಮೇಲೆ PU ಕಾಲೇಜು, ಡಿಗ್ರಿ ಕಾಲೇಜು ಮಾಡಬೇಕನ್ನುವಂಥ ಉತ್ಸಾಹದಿಂದ ಅವ್ರಿಗೆ ಕೆಲಸಕ್ಕೆ ಕಾರ್ಯಕ್ಕೆ ಕೈ ಹಾಕ್ಯಾರ. 10 ವರ್ಷದಿಂದ ಕೈಗೂಡಿದ್ದಿಲ್ಲ. ಇವತ್ತು ಒಳ್ಳೆಯ ದಿವಸ ಇರೋದ್ರಿಂದ ಇವತ್ತು ಕೈಗೂಡೈತಿ. ನಮ್ಮೆಲ್ಲರಿಗೆ ಸಂತೋಷ ಐತಿ. ಅವರಿಗೆ ದೇವರ ಬತ್ತಾಳಪ್ಪ ಆಶೀರ್ವದಿಸಿ ಅವ್ರನ್ನ ಒಳ್ಳೆ ರೀತಿಯಿಂದ ಮುನ್ನಡೆಸಲಿ ಅಂತೇಳಿ ಕೇಳ್ಕೊಳ್ತೀವಿ. ಎಲ್ಲ ಗ್ರಾಮಸ್ಥರ ಸಪೋರ್ಟ್ ಇದ್ದಲ್ಲಿ ಒಂದು ಸೈಡ್ ಆಗಿ ಅವನು ಆಯ್ಕೆ ಮಾಡ್ಯಾರ. ಎಲ್ಲ ಸಣ್ಣವರಾಗಲಿ ದೊಡ್ಡವರಾಗಲಿ ಎಲ್ಲರೂ ಇದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಒಮ್ಮತದಿಂದ ಅವನ್ನ ಅವರಿಗೆ ಅಧಿಕಾರ ಸಿಗ್ಬೇಕಂತ ಮನೋಭಾವದಿಂದನೇ ಹೋಗ್ಯಾರ. ಯಾರಿಗೂ ಏನೂ ಒತ್ತಡಿಲ್ಲ, ಯಾರಿಗೆ ಹೋಗಿ ಫೋರ್ಸ್ ಮಾಡಿಲ್ಲ. ನಿಮ್ಗೆ ಈಗ ನಾವು ಹಿಂಗೆ ಮಾಡ್ಬೇಕಂತ ಮಾಡೀವಿ, ನಿಮ್ಮ ಸಪೋರ್ಟ್ ಐತೋ ಇಲ್ಲ ಹೇಳ್ರಿ. ಸಪೋರ್ಟ್ ಇದ್ರೆ ಬರ್ರಿ, ಸಪೋರ್ಟ್ ಇಲ್ಲಕ್ಕೆ ಬಿಡ್ರಿ. ಇಷ್ಟೇ ಎರಡೇ ಅಜೆಂಡಾ, ಮತ್ತೊಂದು ಏನೂ ಹೆಚ್ಚಿನ ಏನೂ ಮಾಡಿಲ್ಲ. ಸಂಸ್ಥೆ ಆಸ್ತಿ ಸಂಸ್ಥೆ ಆಸ್ತಿ ಹಂಗೇನಾಗಿಲ್ಲ. ಯಾಕಂದ್ರೆ ಈ ಜೋಳಿಗೆ ಇರೋದ್ರಿಂದ ಇಲ್ಲೇನು ಯಾರು ಅಂತ ಏನು ಮಾಡಿಲ್ಲ. ಬಟ್ ಅದರಿಂದ ಅಭಿವೃದ್ಧಿ ಕೊರತೆ ಮಾಡ್ಯಾರ. ಆಮೇಲೆ ತಮ್ಮ ಸ್ವಪ್ರತಿಷ್ಠೆ ಮೆರೆದು ಅದನ್ನು ಸಂಸ್ಥಾ ಬೆಳವಣಿಗೆಗೆ ಹಿನ್ನಡೆ ಆಗಿದೆ. ಕಳಸ ಯುವಕರದಾರ, ಯುವಕರು ಉತ್ಸಾಹಿ ಯುವಕರದಾರ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಇದ್ದಲ್ಲೇ. ಮತ್ತು ಇಲ್ಲಿ ಒನ್ ಸೈಡ್ ಆಗೈತಿ. ಯಾವಾಗಲೂ ಇಲ್ಲ ಕಾನ್ಫಿಡೆನ್ಸ್ ಇಲ್ಲದ ಕಾಂಪಿಟೇಷನ್ ಇರ್ಬೋದಾಗಿತ್ತು. ಈ ಕಾಂಪಿಟೇಷನ್ ಇಲ್ಲ. ಮತ್ತು ಎಲ್ಲರಿಗೂ ಜೊತೆಗೆ ತೊಗೊಂಡು ಹೋಗುವಂಥ ಕೆಪಾಸಿಟಿ ಅಂತ ಐತಿ. ಅವರಿಗೆ ಆ ಒಂದು ಕನ್ಫರ್ಮೇಷನ್ ಇರೋ ಸಂಬಂಧನೇ ಅವರಿಗೆ ಇದನ್ನು ಮಾಡಿದ್ವಿ. ಅಂದರೆ ಈಗ ನಾವು 10 ವರ್ಷದಿಂದ 10-15 ವರ್ಷದಿಂದ ನಾವು ಆಡಳಿತ ಮಂಡಳಿ ಇದನ್ನು ಚೇಂಜ್ ಮಾಡ್ಬೇಕಂತ ಪ್ರಯತ್ನ ಪಟ್ಟಾಗ ಆಗಿರಲಿಲ್ಲ. ಯಾಕಂದ್ರೆ ಯಾಕಾಗಿರಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಒಳಗಿಂದ ಏನೂ ಗೊತ್ತಾಗ್ತಿರಲಿಲ್ಲ. ನಮ್ಗೆ ಬರೋದು ಸಾರಿ ಸರಿಯಾಗಿ ನಡೆಸ್ತಾರೆ, ಇಲ್ಲಿ ನಡೆಸ್ಲಿಕ್ಕೆ ಅದಕ್ಕೆ ಹೊರಗೆ ಹೋಗ್ರಿ ನೀವು ಅಂತ ಅನ್ನೋದು ಮಾಡ್ತಾಯಿದ್ವಿ. ಅಷ್ಟಾಗಿತ್ತು. ಅವ್ರಿದ್ರೆ ನೀವೇನು ಸಂಬಂಧ ಅಂತ ನಾವು ಸಂಬಂಧ ಇದ್ದಾಗೂ ನೀವೇನು ಸಂಬಂಧ ಅಂತ ಕೇಳಿದ್ರಿ. ಮತ್ತೇನು ನಾವು ಸಂಬಂಧ ದೇವು ಇರ್ಬೋದು ಕೊಳತಾ 10 ವರ್ಷ ಸರ್ವಾಧಿಕಾರಿತ್ವ ಇತ್ತು. ಮತ್ತೇನು ಮಾಡೋಕ್ಕಾಗಲ್ಲ. ನಾವು ಏನಾರ ಮಾಡೋಕೆ ಹೋದ್ರೆ ನಮ್ದು ಸಂಸ್ಥಾ ಹೆಸರು ಹಾಳಾಕೈತಿ ಅಂತೇಳಿ ನಾವು ಒಂದು ಸ್ವಲ್ಪ ಅರ್ಜಿ ನೋಡ್ಕೊಂಡು ಬಂದೀವಿ. ಎಲ್ಲ ಕೈ ಜೋಡಿಸ್ತೀವಿ, ಹೊರಗಾದ್ರು ಕೈ ಜೋಡಿಸ್ತೀವಿ. ಎಲ್ಲರೂ ಈಗ ಇಲ್ಲ ಆಡಳಿತ ಮಂಡಳಿ ಒಳಗೆ ಇದ್ದವರು ಎಲ್ಲರದವರು ನಮ್ಮ ಊರ ಸಾಲಿ ಮ್ಯಾಗಂತೂ ಸಂಸ್ಥೆ ಮ್ಯಾಗಂತೂ ಭಾಳ ಅಪಾರ ಅಭಿಮಾನ ಐತಿ. ಯಾರೂ ಇಲ್ಲಿ ಬಂದು ಇಲ್ಲಿಂದ ನಾನು ಜೀವನ ಸಾಗಿಸ್ಬೇಕು, ಇಲ್ಲಿಂದ ನಾನು
ಏನಾದರೂ ನಾವು ಲಾಭ ಮಾಡ್ಕೊಬೇಕಂತೆ ಅಲ್ಲೂ ಯಾರೂ ಬರೋಂಗಿಲ್ಲ, ಹಿಂದಿದ್ದವರು ಇಲ್ಲ, ಯಾರೂ ಇಲ್ಲ. ಆದರೆ ಏನು ಹಿಂದವ್ರು ಏನು ಒಂದು ನಾವು ಹಣ್ಣು ನಡೆದಿದ್ದ ದಾರಿ ಅವ್ರಿಗೇನು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋ ಮನೋಭಾವ ಇಲ್ಲ. ಅದು ನಾವು ಪರಿಚಯ ಐತಿ, ಪರಿಚಯ ಜಿಲ್ಲೆಯಲ್ಲಿ ಅಂದರೆ ಇದು ವಸತಿ ಸಂಸ್ಥೆಯ ಮೇಲ್ನೋಟ ಕೊಡಬೇಕು. ಅಲ್ಲ, ನಿಮ್ಗೆ ಹೇಳಿದ್ನಲ್ಲ ನಾನು, BLD ಸಂಸ್ಥೆ ಒಂದು 2 ವರ್ಷ ಮುಂಚೆ ಹುಟ್ಟೈತಿ, ಅದ್ರ ಹಿಂದೆ ಇದು ಹುಟ್ಟೈತಿ. ಈ ಕಟ್ಟಡ ನೋಡ್ಬೇಕು ನೀವು, BLD ಸಂಸ್ಥೆ ಕಟ್ಟಡ ನಮ್ಮ ಕಟ್ಟಡ ಎರಡು ಒಂದೇ ಸೇಮ್, ಅದರೊಳಗೆ ಏನೂ ಚೇಂಜ್ ಇಲ್ಲ. ಎರಡು ಸೇಮ್ ಸ್ಕೆಚ್. ಕಟ್ಟಿದ್ದು ಇದ್ರು ಬಂದಳಪ್ಪು ಸರತ್ದೊಳಗೆ ಕಟ್ಟಿದ್ದು. ನಾವು ಓದಿವಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ 1962 ನಮ್ಮ ಸಾಲ ಚಾಲು ಆತಂದ್ರೆ ನಮ್ಮ ಇಡೀ ಬಿಜಾಪುರ ಬಾಗಲಕೋಟೆ ಡಿಸ್ಟಿಕ್ನಾಗ ಅಲ್ಲೊಂದು ಇಲ್ಲೊಂದು ಅಷ್ಟೇ ಇದ್ವಿ ಹಿಂದೆ ಶಿಕ್ಷಣ ಸಂಸ್ಥೆ. ಅಂಥ ಟೈಮ್ನಾಗ ನಮ್ಮ ಜೊತೆ ಕಲ್ತವರು ಇನ್ನವರು ಇಡೀ ಜಿಲ್ಲಾ ಎಲ್ಲ ದೊಡ್ಡ ಮತ್ತು ಎಲ್ಲರಿಗೂ ನಮಗೂ ಇದು ಮಾಡಿದ್ವಿ. ನಾವು ಮೊನ್ನೆ ಒಂದು ತಿಂಗಳಿಂದ 92 ಬ್ಯಾಚ್ನವರು ಗೆಟ್ ಟುಗೆದರ್ ಇದನ್ನು ಮಾಡಿದ್ದೀವಿ. ನಾವು ಅವಾಗ ಕಲ್ತು ಹೋದವರು ಅವಾಗ ಗೆಟ್ ಟುಗೆದರ್ ಮಾಡಿದಾಗ ಒಳಗೆ ಬಂದಾಗ ಇಲ್ಲಿ ಅವ್ಯವಸ್ಥೆ ನೋಡಿ ಭಾಳ ಕಷ್ಟ ಆಯ್ತು. ಕಷ್ಟ ಅಂದರೆ ಅಷ್ಟಿಷ್ಟಲ್ಲ, ಅಷ್ಟು ಕಷ್ಟ ಆಯ್ತು. ಹಿಂಗೆ ನಡೆದೈತಂದು ನಮ್ಮ ಖುಷಿನೂ ಆಯ್ತು. ಆಡಳಿತ ಮಂಡಳಿ ಕಿತ್ತಾರೆ, ಮುಂದೆ ಬೇರೆ ಬರ್ತೈತಿ, ಅವಾಗ ಒಂದು ಸಜೆಷನ್ ಮಾಡಿದ್ರೆ ಹಿಂದಿನ ಆಡಳಿತ ಮಂಡಳಿ ನಿರ್ಲಕ್ಷ್ಯದಿಂದ ಸಂಸ್ಥೆ ನಿರ್ಲಕ್ಷ್ಯ ಅವ್ರಿಗೆ ಕೃಷಿ ಸಂಬಂಧ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಬಟ್ ಇದರಲ್ಲಿ ಏನೂ ಅವರು ಅವ್ಯವಹಾರನೂ ಮಾಡಿಲ್ಲ, ಮಾಡಿರೋದು ನಾವು ಅನ್ನೋಕೆ ಬರೋಂಗಿಲ್ಲ. ಬಟ್ ಏನು ಯಾಕಂದ್ರೆ ಅದೊಂದು ಪವಿತ್ರ ಸ್ಥಾನ ಐತಿ, ಇಲ್ಲಿ ಬಿಟ್ಟಿರಂಗಿಲ್ಲ ಅಂತ ಅನ್ಕೊಂಡು ಹಿಂಗೆ ಆಗಬಾರ್ದು. ಯಾವುದಾದ್ರೂ ಶಾಂತಿ ಸಂಯಮ ಇರಬೇಕು. ಆಮೇಲೆ ನಮ್ಮಲ್ಲಿ ಸಾಮರಸ್ಯ ಹಾಳಾಗಲಾರ್ದಂಗಿರ್ಬೇಕು. ನಮ್ಮ ಕೆಲವರು ಹೇಳಿದ್ರು ಈಗ ಸಾಮರಸ್ಯ ಇರಬೇಕು ಎಲ್ಲರಲ್ಲಿ. ಯಾಕಂತಂದ್ರೆ ಒಬ್ಬರು ಬಿಟ್ಟು ಇನ್ನೊಬ್ರು ಇಲ್ರಿ, ನಮ್ಗೆಲ್ಲರೂ ಬೇಕು. ಅದಕ್ಕಾಗಿ ಎಲ್ಲರ ಜೊತೆಗೆ ಒಂದಾಗಿ ಮಾಡ್ಕೊಂಡು ಹೋಗುವಂಥ ಸಮಿತಿಯನ್ನು ಮಾಡ್ರಿ. ಈಗಲಾದ್ರೂ ನಮ್ದೇನಿಲ್ಲ, ನಮ್ಮೂರಿಗೆ ನೀವು ರಿಪ್ರೆಸೆಂಟೇಷನ್ ಕೊಡ್ರಿ, ಬೇಕಾದ್ರೆ ಬಿಡ್ರಿ, ರಿಪ್ರೆಸೆಂಟೇಟಿವ್ಶಿಪ್ ಕೊಡ್ರಿ, ಬೇಕಾದ್ರೆ ಬಿಡ್ರಿ. ಯಾಕೆ ನಮ್ಮ ಬೇಡಿಕೆನ ಇಡೋದು ನಾವು ತಪ್ಪ, ಯಾಕೆ ಇಸ್ಕೊಂಡ್ರಿ? ಇದಕ್ಕೆ ಎಲ್ಲರೂ ಎಣ್ಣೆ ತಾಲೂಕಿನಿಂದ, ಈಗ ಮುದ್ದೇಬಾಳ ತಾಲೂಕಿನಿಂದ ವಿದ್ಯಾರ್ಥಿಗಳು ಬರ್ತಿದ್ರು, ಎಲ್ಲ ಹಾಸ್ಟೆಲ್ ತುಂಬಿ ಬಿಡ್ತಿದ್ರು. ಅವಾಗ ಹೈಸ್ಕೂಲ್ಗಳು ಇದ್ದಿದ್ದಿಲ್ಲ. ಈ ಊರಿಗೆ ಒಂದು ಹೈಸ್ಕೂಲ್ ಆಗ್ಯಾವ್ರಿ, ಹೊರಗಿನ ಊರು ಅನ್ನೋರಿಗೆ ಅವಶ್ಯಕತೆ ಇಲ್ಲ. ಆದ್ರೆ ಏನು, ನಮ್ಮ ಎಲ್ಲರ ಹಿರಿಯರು ಕೂಡಿ ಮಾಡ್ಯಾರ, ಇದು ಹಾಳಾಗೋದು ನಮಗೆ ಬೇಡ ಆಗೈತಿ. ಚಲೋತ್ನಾಗ ಉಳಿದದ್ದನ್ನ ಅದನ್ನ ಬೆಳೆಸ್ಕೊಂಡು ಹೋಗುವಂಥ ಕಾರ್ಯಕ್ರಮ ನಾವು ನೀವೆಲ್ಲರೂ ಕೂಡಿ ಮಾಡೋಣ. ಅಂಥದಕ್ಕೆ ಏನು ಸಲಹೆ ಬೇಕೋ ಅಥವಾ ಏನು ವ್ಯವಸ್ಥೆ ಬೇಕೋ ಅದನ್ನ ಎಲ್ಲರೂ ಕೂಡಿ ಮಾಡೋಣ. ಯಾಕಂದ್ರೆ ಎಲ್ಲರೂ ಸಾಕಷ್ಟು ಅನುಕೂಲಿಸ್ತರಾಗಿದ್ದೀರಿ, ಇದಷ್ಟು ಸಾಮರ್ಥ್ಯ ನಿಮ್ಮಲ್ಲಿ ಬಂದೈತೆ. ಆದರೆ ಈ ಸಂಸ್ಥೆ ಹಾಳಾಗ್ತಾ ಇರುವಂತಹದನ್ನ ನಾವು ಇದು ಮಾಡಬಾರ್ದು. ಆಮೇಲೆ ಇದಕ್ಕೆ ಯಾಕಂದ್ರೆ ಒಂದು ಪೂರಕವಾಗಿ ಮೊನ್ನೆ ಒಂದು ಗುರುವಂದನೆ ಕಾರ್ಯಕ್ರಮ ಮಾಡಿದ್ರಿ. ಆ ಗುರುವಂದನೆ ಕಾರ್ಯಕ್ರಮದೊಳಗೆ ಬಂದಂಥ ಸುಮಾರು ಇರುವಂತಹ ಒಂದು ಅಗಾಧವಾದಂಥ ಶಕ್ತಿ ಸಂಸ್ಥೆಯೊಳಗೆ ಇತ್ತು ಅನ್ನೋದನ್ನು ಹೊಗಳಿದ್ರು. ಅವರೆಲ್ಲ ಹೊಗಳಿದ್ರು, ಆದ್ರೆ ಅದೇ ಸ್ಥಿತಿ ಇಲ್ಲ ಅನ್ನುವಂಥ ಅಸಮಾಧಾನ ಹೊರಗೆ ಹಾಕ್ತಿದ್ರು. ಯಾಕಂದ್ರೆ ನಾವು ಯಾರು ಅನ್ನೋದು ಪರಿಚಯ ಇದ್ದಿಲ್ಲ ಅವರಿಗೆ. ಅವ್ರು ಅಲ್ಲಲ್ಲಿ ನಿಂತು ಮಾತಾಡ್ತಿದ್ರು. ಅದನ್ನು ಕೇಳಿಸ್ಕೊಂಡಾಗ ನಮಗೇನು ಅನಿಸ್ತಿತ್ತು ಅಂತಂದ್ರೆ, ಎಂಥ ಭವ್ಯ ಒಂದು ಸ್ಥಿತಿಯೊಳಗಿರುವಂತಹದ್ದನ್ನ ಈ ರೀತಿ ಆಗೈತಿ ಅನ್ನುವಂಥ ಅಸಮಾಧಾನ ಹೊರಗಿನವರಿಂದ ಬರಾಕತ್ತೀವಿ ಅಂತಂದಾಗ ನಮ್ಗೆ ಹೆಂಗೆ ಅನಿಸ್ಬಾರ್ದ್ರಿ? ಯಾಕಂದ್ರೆ ನಾವೆಲ್ಲ ಮಾತೃಸ್ಥಾನದೊಳಗಿರುವವರು. ಸರ್ವಸಾಧಾರಣ ಸಭೆಯೊಳಗಿನ ಏನು ಚರ್ಚೆ ಮಾಡ್ಬೇಕಾಗಿತ್ತೆ ಚರ್ಚೆ ಮಾಡ್ಕೊಡ್ರಿ. ಚರ್ಚೆ ಮಾಡ್ಕೊಂಡ ಇಲೆಕ್ಷನ್ ಇರಲಾರ್ದ ನೀವು ಈ ಕಮಿಟಿ ಫಾರ್ಮೇಷನ್ ಮಾಡುವಂಗೆ ಮಾಡಿ. ನಮ್ಗೆ ಅದೊಂದು ವಿನಂತಿ. ಇಲೆಕ್ಷನ್ ಬೇಡ. ಇಲೆಕ್ಷನ್ ಅದು ಹೆಂಗೆ ಆದ್ರೂ ಸಹಿತ ಇನ್ಸ್ಟೆಡ್ ಆಫ್ ಇಲೆಕ್ಷನ್ ಯು ಹ್ಯಾವ್ ಟು ಹ್ಯಾವ್ ದ ಸಿಲೆಕ್ಷನ್ ಮಾಡ್ಕೊಳ್ರಿ. ಇಲೆಕ್ಷನ್ ಬೇಡ. ಇದು ಗಾಂಧಿ ತತ್ವನೂ ಹೋಗಿ. ಅದಕ್ಕಾಗಿ ನೀವು ಇಲೆಕ್ಷನ್ ಮಾಡಬೇಕು ಅನ್ನೋಂಥ ತಯಾರಿ ಒಳಗೆ ಇದ್ರೂ ಸಹಿತ ನೀವೇನಪ್ಪ ಬಂದ ಈ ರೀತಿ ಹೇಳ್ತಾನಲ್ಲ ಅಂತ ಅನ್ಬೋದು. ಆದ್ರೆ ಅದರಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗಂಗಿಲ್ಲ, ಸಮಸ್ಯೆ ಮತ್ತೊಂದು ಹೆಚ್ಚಿನ ಸಮಸ್ಯೆ ನಿರ್ಮಾಣ ಆಗ್ತೈತಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಕ್ಕಾಗಿ ಮತ್ತೆ ಇನ್ನೊಂದು ಮಾಡಿದಾಗ ಮಸೂತಿ ಅಷ್ಟ ಆಗಿದ್ದು ಹೊರಗಿನ ಹಳ್ಳಿ ವಾಸ ಆಗಿರಲಿಲ್ಲ ಅಂತಂದ್ರೆ ಅವ್ರು ಬ್ಯಾಡ್ ಅಂದಂಗಿದ್ರೆ ಅರ್ಥ. ಅವ್ರನ್ನ ಅಕಸ್ಮಾತ್ ನೀವು ನಮ್ಮನ್ನು ಎಲಿಜಿಬಲ್ ಕ್ಯಾಂಡಿಡೇಟ್ಸಿಗೆ ಒಳಗೆ ಅವಕಾಶ ಕೊಟ್ಟಿರಲಿಲ್ಲ, ಇಲ್ಲಿ ಅಷ್ಟ ಮಾಡಿದ್ರಿ ಅಂತಂದ್ರೆ ನಮ್ಮನ್ನು ಸಹಿತ ಇಲ್ಲಿ ಸದಸ್ಯತ್ವದಿಂದ ಕಿತ್ತಾಕಿಬಿಡ್ರಿ. ನಮಗೂ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಾವೆಲ್ಲರೂ ಕರ್ಕೊಂಡು ಮಾಡಿದಂಥದ್ರಿ. ನಮ್ಮ ಹಿರಿಯರೆಲ್ಲರೂ ಇಡೀ ಊರಿನವ್ರನ್ನ ಕರ್ಕೊಂಡು ಮಾಡಿದ್ದೈತಿ. ಅಂಥದ್ರೊಳಗೆ ನಾವೊಬ್ಬರ ಇಲ್ಲಿ ಮೆಂಬರ್ ಆಗಿದ್ಕೊಂಡು ನಮ್ಮ ಜೊತೆಗಿದ್ದಂಥ ಆ ಹಿರಿಯರ ಮಕ್ಕಳು ಮೊಮ್ಮಕ್ಕಳು ದೂರ ಇರೋದು ಅಂತಂದ್ರೆ ಇದು ನಮ್ಗೆ ಸಹ ಅನಿಸೋದಿಲ್ಲ. ಅದಕ್ಕಾಗಿ ಯಾರೂ ಬೇಡಪ್ಪ, ನಮ್ಗೆ ನಾವು ಎದುರಾರು ಮಾಡ್ಕೋತೀವಿ ಅಂತಂದ್ರೆ ಮಾಡ್ಕೊಂಡು ಬಿಡ್ರಿ, ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ನಮ್ಮ ಊರಿನಿಂದ ನಾವು ವಿದ್ಯಾರ್ಥಿಗಳನ್ನು ಕಳಿಸೋದಿಲ್ಲ, ಈಗ ಬರೋದೇ ಇಲ್ಲ. ಅವರು
ಅಲ್ಲೇ ಹೈಸ್ಕೂಲ್ ಆಗ್ಯಾವ. ನಮ್ಮ ಸರ್ಕಾರಿ ಹೈಸ್ಕೂಲ್ ಇದ್ರು ಸಹಿತ ಸಾಕಷ್ಟು ಚೆನ್ನಾಗಿರುವಂಥ ಹೈಸ್ಕೂಲ್ ಐತಿ. ಅದಕ್ಕಾಗಿ ಅಲ್ಲಿ ಹಾಸಂಗಿ, ನಾಗರದಿನಿ ಆ ಕಡೆಗೆಲ್ಲ ನಮ್ಮಲ್ಲಿ ಬರ್ತಾವ ಕಲಬುರಗಿ ಹೋದು. ಆದ್ರೆ ಇಲ್ಲಿ ಮಸೂತಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತಂದ್ರೆ ಹೈಸ್ಕೂಲ್ ಹಂಗೆ ಹಿಂಗೆ ಅಂತಲ್ಲ, ಅನುಕೂಲ ಹೆಚ್ಚಾಗಿದೆ. ಅದಕ್ಕಾಗಿ ತಾವು ಯಾವುದೂ ಅನ್ಯತಾ ಭಾವಿಸದೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಸರಿಯಾದ ಕ್ರಮ ತಗೊಂಡು ನಮ್ಮ ಸುತ್ತ ಹಳ್ಳಿಗಳಿಗೆ ಒಂದೊಂದು ಪ್ರತಿನಿಧಿತ್ವ ಕೊಡ್ತಿದ್ರೆ ಕೊಡ್ರಿ, ಇಲ್ಲ 200 ಪ್ರತಿನಿಧಿತ್ವ ಕೊಡ್ತೀನಿ, ಯಾವ ಹಳ್ಳಿ ಹಾಕೋತೀನಿ ಅನ್ನುವಂಥದ್ದನ್ನು ನೀವೇ ನಿರ್ಧಾರ ಮಾಡಿರಿ. ಅಕಸ್ಮಾತಾಗಿ ನೀವು ಇಲೆಕ್ಷನ್ ನಡೆಸೋದಕ್ಕೆ ಆತಂದ್ರೆ ಮಸೂತಿಯಿಂದ ಎಷ್ಟು ಕ್ಯಾಂಡಿಡೇಟ್ಸ್ ನೀವು ಆಯ್ಕೆ ಮಾಡಬೇಕಾಗೈತಲ್ಲ ಅಷ್ಟ ಮಂದಿಗೆ ಚುನಾವಣೆ ಮಾಡ್ಕೊಳ್ರಿ. ಮಲಗಾನದವ್ರ ಸಲುವಾಗಿ, ಹಾಸಂಗಿಯವ್ರ ಸಲುವಾಗಿ, ಕೈವಾಡದವ್ರ ಸಲುವಾಗಿ, ಕೂಡಿಯವ್ರ ಸಲುವಾಗಿ ಮಾಡಬೇಡಿ. ನಿಮ್ಮ ಮಸೂತಿಯಿಂದ ಎಷ್ಟು ಮಂದಿ ಮಾಡ್ಕೋಬೇಕಾಗೈತೆ 15 ಮಂದಿ ಒಳಗೆ ಅಷ್ಟು ಮಂದಿ ಇಲೆಕ್ಷನ್ ಮಾಡ್ಕೊರಿ. ಯಾಕಂದ್ರೆ ಇಲೆಕ್ಷನ್ ಅನ್ನೋದು ನಿಮಗೆ ಅಷ್ಟೇ ಸೀಮಿತ ಆಗಿಲ್ರಿ, ಅದು ನಮಗೆ ಬೇಡ. ನಮ್ಮ ಊರಿನಿಂದ ಯಾರು ನೀವು 2 ಕೊಡ್ತೀರೋ 3 ಮಂದಿ ಕೊಡ್ತೀರೋ, ನಾವು 2-3 ಮಂದಿ ಹೆಸರು ನೇಮಕ ಮಾಡಿ ಕೊಟ್ಬಿಡ್ತೀವಿ. ಇದೇನು ನಾಮಿನೇಷನ್ ಕೊಡೋದು ಅದು ಇದು 20 ಗಂಟೆಗೆ ಎಲ್ಲ ಹಾಕೋದು ಬೇಡ. ಯಾಕಂತಂದ್ರೆ ರಾಜಕೀಯ ಈ ಶಾಲಾ ಸಂಸ್ಥೆಗಳಿಂದ ಹೊರಗಿರಲಿ, ಉಳಿದು ಎಲ್ಲ ಕಡೆಗೂ ಮಾಡೋದು ರಾಜಕೀಯ, ಅದು ಇಲ್ಲಿ ಮಾಡೋದು ಬೇಡ. ದಯವಿಟ್ಟು ಈ ಮಾತನ್ನ ತಾವೆಲ್ಲರೂ ಸ್ವೀಕರಿಸ್ತೀರಿ ಅಂತ ಹೇಳಿ ನಾನು 2 ಮಾತನ್ನ 3ನೇ ಸಾಲಿನೊಳಗೆ ಇವತ್ತು 2026ನೇ ಇಸ್ವಿ ಇಲ್ಲಿವರೆಗೆ ಪ್ರತಿ ವರ್ಷಕ್ಕೊಮ್ಮೆ ನಾವು ಜನರಲ್ ಮೀಟಿಂಗನ್ನು ನಾವು ಕರಿಬೇಕಾಗಿತ್ತು, ಕರಿದಿಲ್ಲ ನಾವು. ಆದ್ರೆ ಏನಾಗ್ತದಪ್ಪ ಅಂತಂದ್ರೆ ಒಮ್ಮೆ ನಾವು ಇವತ್ತು ಜನರಲ್ ಮೀಟಿಂಗ್ನು ಇವತ್ತು ನಾವು ಇಲೆಕ್ಷನ್ ಇವತ್ತು ಅಂತಂದ್ರೆ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ತಾವೆ. ಏನು ಸಮಸ್ಯೆಪ್ಪ ಅಂತಂದ್ರೆ ಯಾವುದೇ ಒಂದು ಸಂಸ್ಥೆ ಆಗಲಿ, ಯಾವುದೇ ಒಂದು ಸೊಸೈಟಿ ಆಗಲಿ ಈ ಒಂದು ಚುನಾವಣೆಯನ್ನು ಮಾಡಬೇಕಾದ್ರೆ ನಾವು ಮೊದಲು ಏನು ಮಾಡ್ಬೇಕಪ್ಪ ಅಂದ್ರೆ DR ಆಫೀಸ್ಗೂ ಕೂಡ ನಾವು ತಿಳಿಸ್ಬೇಕಾಗ್ತದೆ. ಮೊದಲು ಜನರಲ್ ಮೀಟಿಂಗ್ ಒಳಗೆ ನಾವು ಠರಾವ್ ಮಾಡಬೇಕು. ಏನು ಠರಾವ್ ಮಾಡಬೇಕು ಅಂದ್ರೆ ಹಿಂಗೆ ನಾವು ಚುನಾವಣೆಯನ್ನು ಮಾಡ್ಬೇಕು ಅನ್ನುವಂಥ ಒಂದು ಇದನ್ನ ನಾವು ಠರಾವ್ ಮಾಡಿದ್ದೀವಿ. ಅದಕ್ಕೆ ನೀವು ಯಾರಾದರೂ DR ಆಫೀಸಿಂದ ಬಂದು ಚುನಾವಣೆಯ ದಿನಾಂಕವನ್ನು ಗೊತ್ತು ಮಾಡಿ ಅಂತ ತಿಳ್ಕೊಂಡು ನಾವು ತಿಳಿಸಿದ್ದಾಗಿದ್ರೆ ಬಹಳ ಒಳ್ಳೆಯದು ಅಂತ ತಿಳ್ಕೊಂಡು ನನ್ನ ಸ್ವಂತದ ಅಭಿಪ್ರಾಯ ಬಂಧುಗಳೇ. ಈಗ ಏನಾಗಿಬಿಡ್ತು ಅಂತಂದ್ರೆ ಜನರಲ್ ಮೀಟಿಂಗ್ನು ಇವತ್ತು, ಚುನಾವಣೆನೂ ಇವತ್ತು, ಎಲ್ಲವೂ ಇವತ್ತು ಅಂತಂದ್ರೆ ಕೆಲವೊಂದು ಗುಪ್ತ ಮತದಾನ ಅಂತ ಯಾಕೆ ಮಾಡ್ಯಾರಪ್ಪ ಅಂತ ತಿಳ್ಕೊಂಡು ಕೇಳಿದ್ರೆ ಯಾರಿಗೂ ಆಗಬಾರ್ದು. ನಾವು ಯಾರಿಗೆ ವೋಟ್ ಹಾಕಿ ಅನ್ನೋದು ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಅನ್ನೋ ಸಲುವಾಗಿನೇ ಗುಪ್ತ ಮತದಾನ ಅಂತ ತಿಳ್ಕೊಂಡು ಮಾಡ್ಯಾರ. ಈಗ ನಾವು ಕೈ ಎತ್ತದಪ್ಪ ಅಂತಂದ್ರೆ ಕೆಲವರಿಗೆ ನಾವು ಏನಾಗ್ಬೇಕಾಗ್ತದ, ವಿರೋಧ ಕಟ್ಕೊಂಡಂಗಾಗ್ತದ, ಕೆಲವರಿಗೆ ಒಳ್ಳೆಯದಾಗಂಗೆ ಆಗ್ತದ. ಅದಕ್ಕೆ ಇದು ಏನಾಗಬೇಕಾಗಿತ್ತು, ಗುಪ್ತ ಮತದಾನ ಆಗಬೇಕಾಗಿತ್ತು ಒಂದೆಂದು. ಎರಡನೇದು DR ಆಫೀಸಿಗೆ ತಿಳಿಸಿ ನಾವು ಚುನಾವಣೆಯನ್ನು ಮಾಡಿದ್ದೀವಿ ಅಂದ್ರೆ ಅಲ್ಲಿ ಚುನಾವಣೆ ಅಧಿಕಾರಿಗಳು ಬರ್ತಿದ್ರು. ಇಲ್ಲಿ ಅವರು ಚುನಾವಣೆ ಅಧಿಕಾರಿಗಳು ಬಂದ್ರೆ ಗೌಪ್ಯ ಮತದಾನ ಮಾಡ್ತಿದ್ರು, ಏನು ಬಹಿರಂಗವಾಗಿ ಮಾಡ್ತಿದ್ರು, ಏನ್ ಮಾಡ್ತಿದ್ರು ಅದು ಕಾನೂನು ಬಿಟ್ಟಂತ ವಿಷಯ. ಅದಕ್ಕೆ ದಯವಿಟ್ಟು ಅದನ್ನು ಮಾಡಿದ್ರೆ ಬಹಳ ಒಳ್ಳೆಯದಾಗಿತ್ತು ಅಂತ ತಿಳ್ಕೊಂಡು ನನ್ನ ಸ್ವಂತದ ಅಭಿಪ್ರಾಯವನ್ನು ನಾನು ವ್ಯಕ್ತ ಮಾಡ್ತಾ ಇದ್ದೀನಿ. ಇವತ್ತು ಮಸೂತಿ ಅಂತಂದ್ರೆ ಸುತ್ತಮುತ್ತಲಿನ ಗ್ರಾಮದೊಳಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಒಂದು ಶಿಕ್ಷಣ ಸಂಸ್ಥೆಯ ಸಲುವಾಗಿ ಗ್ರಾಮದೊಳಗೆ ವಾತಾವರಣ ಕೆಟ್ಟಾಗಬಾರ್ದು. ಇದು ಗ್ರಾಮ ಹೆಂಗಪ್ಪ ಅಂತಂದ್ರೆ ಬದನಾಮ ಸ್ವಾಮಿಗಳೆಲ್ಲ ಯರ್ನಾಳದ ಅಪ್ಪವರಾಗಲಿ, ಬೇರೆ ಬೇರೆ ಗ್ರಾಮದೊಳಗೆ ಹೋಗಿ ಉಕ್ರಿ ಒಳಗಾಗಲಿ ಎಲ್ಲ ಮಹಾತ್ಮರು ಹುಟ್ಟಿದಂತ ಜನ್ಮಭೂಮಿ ಯಾವುದಾದ್ರೂ ಆಗಿದ್ರೆ ಇದು ಮಸೂತಿ ಗ್ರಾಮ. ಈ ಗ್ರಾಮದಲ್ಲಿ ನಾವು ಅನುಕರಣೆ ಮಾಡ್ತಕ್ಕಂಥವ್ರು ನಾವೆಲ್ಲ ಇದ್ದೀವಿ. ಅದಕ್ಕೆ ಒಂದು ಶಿಕ್ಷಣ ಸಂಸ್ಥೆ ಸಲುವಾಗಿ ವಾತಾವರಣ ಕೆಡಬಾರದು, ಶಾಂತ ರೀತಿಯಿಂದ ಮತದಾನ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಮ್ದು ಅದ. ಇವತ್ತು ಈ ಜನರಲ್ ಮೀಟಿಂಗ್ ಮುಗಿದ ಕೂಡಲೇ ಚುನಾವಣೆ ಅಂತಕ್ಕಂಥದ್ದನ್ನು ಸಾರ್ಯಾರಪ್ಪ ಅಂತಂದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನೇನಂತೀನಿ, ಶಾಂತದಿಂದ ಸಮಾಜದಿಂದ ಯಾರು ಬರೋದಕ್ಕೆ ಇವತ್ತ ಬೇಕಾದವ್ರು ಬಂದರೂ ಕೂಡ ಈ ಸಂಸ್ಥೆ ಒಳಿತಿಗಾಗಿರ್ಬೋದು, ಒಳ್ಳೆಯ ಕಾರ್ಯವನ್ನು ಮಾಡಕ್ ಬಂದ ಈಗ ಮೊದಲು ಹೆಂಗೆ ಹೇಳ್ತಿರ್ತಾರೆ ನೋಡ್ರಿ, ಮಲಘಾಣದವ್ರು ಯಾರಪ್ಪ ಅಂತಂದ್ರೆ ಸಿದ್ದರೆಡ್ಡಿ ಅವ್ರು ಯಾರ ಪಟ್ಟಿ ಕೊಟ್ಟಿಲ್ಲ ಕಲ್ಲು ಹೊತ್ತು ನಿಂತಿದ್ರಂತ ಅವ್ರ ಮನೆ ಮುಂದೆ ಹೋಗಿ ನೀವು ಪಟ್ಟಿ ಕೊಡಬೇಕಪ್ಪ ಅಂದ್ರೆ ಅಂಗಡಿ ಒಳಗೆ ಉದ್ರಿ ಕೊಡ್ಬೇಕಾದ್ರೆ ಅಪ್ಪನ ಗೌಡ ಅಂಗಡಿಯಾಗ ಹೋಗಿ ಉದ್ರಿ ಕೇಳ್ತಿದ್ರು. ಹಿಂದಿನ ಹಿರಿಯರೆಲ್ಲರೂ ಮಾಡ್ಯಾರ. ಆಗ ಇವತ್ತಿನ ಜನರಿಗೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಫೋಟೋ ನೋಡ್ತಿರ್ತಾರೆ. ಮಹಾತ್ಮ ಗಾಂಧೀಜಿ ಸ್ವತಂತ್ರ ತಗೋಬೇಕಾದ್ರೆ ಅವ್ನು ಏನ್ ಕಷ್ಟಪಟ್ಟ ಅಂದ್ರೆ ಫೋಟೋ ನೋಡ್ತೀರಿ, ಮಹಾತ್ಮ ಗಾಂಧೀಜಿಯವರು ಸ್ವಂತ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಹಿಂದಿನ ಹಿರಿಯರು ಏನಪ್ಪ, ನಮ್ಮ ಮುಖ್ಯ ಹೇಳಿದ್ರು, ಹಿಂದಿನವ್ರು ಏನ್ ಮಾಡ್ಯಾರ, ಹಿರಿಯ ಸಂಖ್ಯೆಯವ್ರು ಏನ್ ಮಾಡ್ಯಾರ, ಕೂಡಿಯವ್ರು ಏನ್ ಮಾಡ್ಯಾರ, ಎಲ್ಲರೂ ಮಾಡಿದ್ದನ್ನ ನಾವು ನೆನೆಸ್ಕೊಂತೀವರ ಹೊರತಾಗಿ ಅವ್ರ ಉಪಕಾರವನ್ನು ಮಸೂತಿ ಅವ್ರಿಗೆ ನಾವು ವಾರಸದಾರರಂತ ತಗೊಂಡು ತಂದೆ ಮೊದಲು ಈ ಸಂಸ್ಥೆಯೊಳಗೆ ಒಬ್ರು ಇದ್ರು, ಅವ್ರು ತೀರ್ಕೊಂಡು ಕೂಡ ಅವ್ರ ಬಡ ಉತ್ತಾರೆಯನ್ನು ಹಂಚಿಕೆಯಿಂದ ಹೊಳ್ಳೆಯಪ್ಪ ಅವ್ರ ಮಕ್ಕಳನ್ನ ವಾರಸಾದಾರನಾಗಿ ಮಾಡಿದ್ರು. ಮಸೂತಿ ಅವ್ರನ್ನ ಗ್ರಾಯ ಮಾಡಿದ್ರು, ಮಲಘಾಣದವ್ರನ್ನ ಗ್ರಾಯ ಮಾಡಲಿಲ್ಲ. ಇದು ಸ್ವಲ್ಪ ನೋವು ಉಂಟಾಗಲಿಕ್ಕೆ ನಮ್ಗೆ. ಯಾಕಪ್ಪ ಅಂತಂದ್ರೆ ಒಂದು ತಕ್ಕಡಿ ಬದಲಿ ಮಾಡಕ್ ಬರೋಲ್ಲ. ಅದಕ್ಕೆ ಎಲ್ಲರೂ ಒಂದೇ ತಕ್ಕಡಿ ಒಳಗೆ ತೂಗಿದ್ರೆ ಬಹಳ ಒಳ್ಳೇದಕ್ಕಿತ್ತು ಅಂತಕ್ಕಂಥದ್ದು ನನ್ನ ಸ್ವಂತ ಅಭಿಪ್ರಾಯ. ನಮ್ಮ ವಕೀಲರು ಕೂಡ ಈಗಾಗಲೇ ಮಾಡ್ತೀರಿ, ನಮಗೇನೂ ಅಭ್ಯಂತರ ಇಲ್ಲ, ಚುನಾವಣೆ ಮಾಡ್ರಿ. ಆದ್ರೆ ನನ್ನ ಸ್ವಂತದ ಅಭಿಪ್ರಾಯವನ್ನು ಕೂಡ ನಾನು ಹೇಳಿದ್ದೀನಿ. ಇದರೊಳಗೆ ಮಾತುಗಳಿಗೆ ಏನಾದರೂ ಬದಲಾವಣೆ ಆಗಿದ್ರೆ, ತಪ್ಪು ತಡೆಗಳಾಗಿದ್ದರೂ ಕೂಡ ಔಷಧೀಯರಂತೆ ತಾವು ಸ್ವೀಕಾರ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಅದರಲ್ಲೂ ಇತ್ತೀಚಿನ ದಿನಗಳೊಳಗೆ ಒಂದು ವಿನಂತಿ ಏನಂದ್ರೆ, ಈ ಸಂಸ್ಥೆ ಕಟ್ಟುವಾಗ ಯಾರು ಜಾತಿ ನೋಡಿಲ್ಲ, ಯಾರು ಧರ್ಮ ನೋಡಿಲ್ಲ,
ಎಲ್ಲರೂ ಒಂದಂತೇಳಿ ಮಾಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಈ ಜಾತಿ ಆಗಲಿ ಅಥವಾ ರಾಜಕೀಯ ಆಗಲಿ ಇದರ ಹೋಗಬಾರ್ದು. ಅದು ಹೋಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಜಾತಿ ಅದು ಏನೋ ನಾವು ಯಾವ ಜಾತಿ ಹುಡ್ತೀವಿ ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಹುಟ್ಟಿರ್ತೀವಿ, ಒಪ್ಕೊಳ್ಳೋನು, ಧರ್ಮ ಯಾವುದೇ ಇರಲಿ ಒಪ್ಕೊಳ್ಳೋನು. ಆದ್ರೆ ಅದನ್ನು ತಂದ ಶಿಕ್ಷಣ ಸಂಸ್ಥೆ ಒಳಗೆ ಬಂದು ಈ ಸದ್ಯಕ್ಕೆ ಇಷ್ಟೊಂದು ಈ ಲೆವೆಲ್ಗೆ ಇದು ಬಂದೈತಿ ಅಂತಂದ್ರೆ ಇದು ಬಹುಶಃ ನಾವೆಲ್ಲರೂ ನಾಚುವಂಥದ್ದೈತೆ. ನಾನು ಕೂಡಿಸ್ಕೊಂಡು ಎಲ್ಲರೂ ನಾಚುವಂಥದ್ದೈತಿ. ಯಾಕಂದ್ರೆ ಶಾಲೆಯ ಆಡಳಿತ ಮಂಡಳಿಗೆ ಚುನಾವಣೆ ನಡೆಸ್ತೀವಿ ಅನ್ನೋದು ಇದು ಹೆಚ್ಚು ಕಡಿಮೆ ಎಲ್ಲಿಯೂ ನಾವು ಕೇಳ್ತಾ ಇಲ್ಲ. ಯಾಕಂದ್ರೆ ಚುನಾವಣೆ ಮೂಲಕ ಶಾಲಾ ಆಡಳಿತ ಮಂಡಳಿ ನಡೀಬಾರ್ದು. ಯಾರಿಗೆ ಆಸಕ್ತಿ ಐತಿ, ಯಾರಿಗೆ ಜ್ಞಾನ ಐತಿ, ಯಾರಿಗೆ ನಮ್ಮ ಮಕ್ಕಳ ಬಗ್ಗೆ ದೂರದೃಷ್ಟಿ ಐತಿ, ಅಂಥವ್ರು ಯಾರು ಮುಂದೆ ಬಂದ್ರು ಅಂಥವ್ರನ್ನ ತೊಗೊಂಡ್ಬಿಡ್ಬೇಕು. ನಾನು ಮಾಡ್ತೀನಿ, ನನ್ನಿಂದನೇ ಆಗ್ತೈತಿ, ನಾನು ಬಿಟ್ಟರೆ ಯಾರು ಇಲ್ಲ ಅನ್ನುವಂಥ ಭಾವನೆ ಯಾರೆಲ್ಲಾರು ಇತ್ತು ಅಂತಂದ್ರೆ ಅದನ್ನ ಇವಾಗ ನಾವು ದಯವಿಟ್ಟು ದೂರಿಸ್ತದೆ. ಮಸೂತಿ ಒಳಗಂತೂ ನಾವು ಸಂಬಂಧಿತ ನೋಡ್ತಿದ್ದೀವಿ. ಇಲ್ಲಿ ಯಂಗ್ಸ್ಟರ್ಸ್ ಆಟ ಪಾಠಗಳಲ್ಲಿ ಸಾಕಷ್ಟು ಆಸಕ್ತಿ ಇದ್ದಂಥ ವ್ಯಕ್ತಿಗಳನ್ನ ನಾವು ನೋಡಿದೀವಿ. ಅಂಥವ್ರು ಈಗಲೂ ಅದಾರ. ಅವ್ರಿಗೂ ಸಹಿತ ನೀವು ಈ ಸಂಸ್ಥೆಯ ಬಗ್ಗೆ ತಿಳುವಳಿಕೆ ನೀಡಿ ಶಾಂತ ರೀತಿಯಿಂದ ಇದನ್ನು ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗಕ್ಕೆ ಅವ್ರವ್ರ ಕೊಡುಗೆ ಏನು ಅನ್ನೋದನ್ನ ನೋಡ್ಕೊಂಡು ಅವ್ರನ್ನ ಉಪಯೋಗ ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗೈತಿ. ಅದನ್ನ ಮಾಡ್ರಿ. ಜೊತೆಗೆ ಹೇಳಿದ್ರು, ಅದನ್ನ ನಾ ಇನ್ನೊಮ್ಮೆ ಹೇಳೋದು ರಿಪೀಟ್ ಅನಿಸ್ತೈತಿ. ಆದ್ರೂ ಒಂದು ವಾಕ್ಯ ಏನು ಅಂತಂದ್ರೆ, ಹೊಸ ಸದಸ್ಯರನ್ನು ಮಾಡ್ಕೊಂಡಿದ್ರಿ, ಠರಾವಣೆಗೂ ಆಗಿದೆ, ಆಮೇಲೆ ಒಂದು ಲಿಸ್ಟ್ ಓದೈತಿ, ಒಂದು ಲಿಸ್ಟ್ ರದ್ದಾಗೈತಿ. ವಾಸದಾರನ್ನು ಮಾಡಿರಿ ಅಂತಂದಾಗ ಎಲ್ಲರಿಗೂ ಒಂದೇ ನ್ಯಾಯ ಕೊಡಬೇಕು. ನೀವು ನಾವು ಎಲೆಕ್ಷನ್ ಮಾಡಿದ್ರೆ ಹೆಂಗೆ, ಅದನ್ನ ಮಾಡಿದ್ರೆ ಹೆಂಗೆ, ಇದನ್ನ ಮಾಡಿದ್ರೆ ಹೆಂಗೆ ನಮ್ಮ ಪ್ರಶ್ನೆ ಇಲ್ಲ. ಆದರೆ ಎಲ್ಲರಿಗೂ ಒಂದೇ ನ್ಯಾಯ ಆಗ್ಬೇಕು. ಯಾಕಂತಂದ್ರೆ ಅವಾಗ ಮುಸುಕಿ ಒಳಗೆ ಹೈಸ್ಕೂಲ್ ಆದ್ರೂ ಯಾವುದೇ ಭೇದ ಭಾವ ಇರಲಾರ್ದ ಎಲ್ಲರೂ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅಂಥವ್ರ ಮಕ್ಕಳನ್ನಾಗಲಿ ಮೊಮ್ಮಕ್ಕಳನ್ನಾಗಲಿ ವಾರಸದಾರನ ಮಾಡುವಾಗ ಆ ಮಾಡಿದಂಥ ಲಿಸ್ಟು ಮಸೂತಿದು ಅಷ್ಟೇ ಆಕ್ಸೆಪ್ಟ್ ಮಾಡಿರಿ ಅನ್ನುವಂಥದ್ದು ಒಂದು ಎರಡು ಉಳಿದ್ರೆ ಅದೊಂದು ಕ್ಲಿಯರ್ ಆಗೈತ್ರಿ. ಇಲ್ಲ ಅದಾಗಿತ್ತಂದ್ರೆ ಮರಗಂಡು ಹುಟ್ಟಿನಾಗ ಬರ್ಬೇಕು. ಚರ್ಚೆ ಸಹಜ. ಇದನ್ನ ಏನ ಮಾಡಿದ್ರು ಸಹಿತ ಈ ಚರ್ಚೆಯನ್ನು ನಾವು ಮಾಡೋದಕ್ಕಾಗಿನ ಸಭೆಯನ್ನು ಕರಿತಿರ್ತೀವಿ. ಅದಕ್ಕಾಗಿ ಇಂಥದ್ದನ್ನು ಮೊದಲು ಸಭೆಯೊಳಗೆ ಚರ್ಚೆ ಮಾಡಿ ಆಮೇಲೆ ಎಲೆಕ್ಷನ್ ತಗೋಬೇಕು ಬಿಡಬೇಕು. ಇದನ್ನ ನಿರ್ಧಾರ ಮಾಡಿ ಮತ್ತೊಂದಿನ ಎಲೆಕ್ಷನ್ ತಗೊಂಡಿದ್ರೆ ಸರಿ ಆಗ್ತಿರ್ತಲ್ಲ ಅನ್ನೋಂಥ. ಒಂದೇ ದಿನ ನೀವು ಸರ್ವಸಾಧಾರಣ ಸಭೆ ಮಾಡ್ತೀರಾ, ವಿಷಯಗಳು ಚರ್ಚೆಗೆ ಬರ್ತಾವ, ಚರ್ಚೆಗೆ ಬಂದ್ಕೊಂಡು ಭಿನ್ನಾಭಿಪ್ರಾಯ ಚಾಲು ಆಗ್ತಾವ. ಭಿನ್ನಾಭಿಪ್ರಾಯ ತಾರ್ಗಕ್ಕೆ ಏರಿದ್ವು ಅಂತಂದ್ರೆ ಅವಾಗ ಯಾವ್ದು ಕೆಲಸ ಆಗೋದಿಲ್ಲ. ಹುಯಿ ಅಂತ ಮಾಡಿದ್ರೆ ಇಲೆಕ್ಷನ್ ಮಾಡೋದು, ಇಲ್ಲ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದು. ನಾವು ಎಷ್ಟೋ ಸಲ ಇಲ್ಲಿ ಬಂದಾಗ ಬಂದು ಊಟ ಮಾಡಿ ಹೋಗಿದ್ದೀವಿ. ನಾವೆಲ್ಲ ಆಗಿ 24 ವರ್ಷ ಆಯ್ತು. ಇಲ್ಲಿವರೆಗೆ ನಮ್ಮಲ್ಲಿ ನಾವು ಏನೂ ಹೊಸದೇನು ಮಾಡಿಲ್ಲ. ಯಾಕಪ್ಪ ಅಂದರೆ ನಮ್ಗೆ ಅಧಿಕಾರ ಇದ್ದಿಲ್ಲ, ಎಲ್ಲ ಅವರೇ ಮಾಡೋರು. ಅವರೇ ಮಾಡ್ಕೊತೇನೆ ಅಂದರೆ ನಾವು ಸುಮ್ಮಬಿಟ್ಟೆವು. ಇವ ಶಿವಪ್ಪ ಇರ್ತಿದ್ದ, ನಾವು ಇರ್ತಿದ್ದೆವು, ಕೇಳಿದೆವು. 2-3 ಸಲ ಕೇಳಿದ್ರು, ಇಲ್ಲ ನಾವೆಲ್ಲ ಮಾಡ್ಕೊತೇವೆ ನಾನು ಹೊಸದು ಮಾಡಿರಿ ಏನಾರ ಅಂದ್ರೆ ರೊಕ್ಕ ಇದ್ರೂ ಮಾಡಿಲ್ಲ. ಈಗಾಗಲೇ ನಾವೇನು ರೊಕ್ಕ ಹಾಳು ಮಾಡಿಲ್ಲ, ಯಾರೂ ತಿಂದಿಲ್ಲ. ಎಲ್ಲ ದುಡ್ಡುಗಳು ಡಿಪಾಸಿಟ್ ಮಾಡಿ ಇಟ್ಟಿದ್ದಾರೆ. ಯಾರೂ ಇದ್ರಾಗ ಏನೂ ಅವ್ಯವಹಾರ ಏನೂ ಆಗಿಲ್ಲ. ಈಗ ಏನಾಗಿದಪ್ಪ ಅಂತಂದ್ರೆ ಇಲೆಕ್ಷನ್ ಮಾಡಕತ್ತೇಳಿ ಮಾಡಿರಿ, ಮಾಡೋಕ್ಕೆ ಪ್ರಶ್ನೆ ಇಲ್ಲ. ಯಾಕಂತಂದ್ರೆ ಎಲ್ಲರನ್ನೂ ತಗೊಂಡು ಇದನ್ನು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಆದರೂ ನೀವು ಒಬ್ಬರೇ ಇದನ್ನು ಮಾಡಕತ್ತೀರ ಮಾಡೋಕ್ಕೆ ನಮ್ಮದೇನು ಇದಿಲ್ಲ. ಎಲ್ಲ ಜಾತಿ ಮಂದಿ ಸೇರಿಸ್ಕೊಂಡು ಮಲ್ಗಂದವ್ರನ್ನ, ಆಸಂಗಿ ಅವ್ರನ್ನ ತಗೊಂಡು ಮಾಡಬೇಕಾಗಿತ್ತು. ಆದರೆ ನೀವು ಎಷ್ಟೇ ಮಸೂತಿಯವ್ರು ಅಷ್ಟೇ ಮಾಡಕತ್ತೀರ ಅಂದಮೇಲೆ ಮಾಡೋಕ್ಕೆ ನಮ್ಮದೇನು ಇರೋದಿಲ್ಲ. ನಾವು 24 ವರ್ಷದಿಂದ ಏನು ಮಾಡಬೇಕು ಅಂತ ಇರ್ತೇವೆ ನಮ್ಮಲ್ಲಿ ಎಲ್ಲ. ಆದರೆ ನಮ್ಗೆ ಅಧಿಕಾರ ಇದ್ದಿದ್ದಿಲ್ಲ, ನಾವು ಇದು ಮಾಡಬೇಕು. ಈಗೇನು ಚನ್ಗೊಂಡು ಇವನಿದ್ದಾಗ ಅವನು ನಾನು ಕೂಡಿ ನಿಂತ್ಕೊಮ್ಮೆ ಇಲ್ಲೊಬ್ಬ ಮಾಸ್ತರ್ ತಂದಿಟ್ಟಿದ್ದೆವು. ಯಾಕಪ್ಪ ಹುಡುಗರು ಹೆಚ್ಚದವ ಅಂತ ಹೇಳಿ ಅದನ್ನು ನಮಗೆ ಮಾಡಿಸ್ಕೊಳ್ಳಿಲ್ಲ. ಯಾಕಂತ ಒಂದು 2 ತಿಂಗಳು ಹುಡುಗರ ಕಡೆಯಿಂದ ರೊಕ್ಕ ಇಸ್ಕೊಂಡು ಒಂದು 4 ಮಂದಿ ಮಾಸ್ತರ್ನ ಇಟ್ಟು ಹುಡುಗರು 100-110 ಇರ್ತಿದ್ವು. ಇದ್ದಾಗನೂ ಮಾಡ್ತಿದ್ವಿ, ಅದು ಆಗಿಲ್ಲ. ಹೀಗಾಗಿ ನಾವೆಲ್ಲ ಕಡೆ ಇದಾಗಿದೆ. ಆದರೂ ಈಗ ಮೊದಲನೇ ನಾವು ಯಾಕೆ ಮಾಡಿಲ್ಲ, ಏನು ಸುಧಾರಣೆ ಮಾಡಿಲ್ಲ ಅಂತ ನೀವು ಅಂತಿರಲ್ಲ. ನಾವು ಸುಧಾರಣೆ ಮಾಡ್ಬೇಕಂದ್ರೆ ಅಧಿಕಾರ ಬೇಕು. ಅಧಿಕಾರ ಇತ್ತಂದ್ರೆ ಏನು ಬೇಕಾದ ಸುಧಾರಣೆ ಮಾಡ್ಬೋದು. ನಮ್ಮ ಅಧಿಕಾರ ಇಲ್ಲಪ್ಪ ಅಂದ್ರೆ ಏನು ಮಾತಾಡ್ಬೋದು ಹೇಳ್ರಿ ನಿಮ್ಗೆ? ಇದಕ್ಕೆ ನಾವು APMC ಆಗಿದ್ದೆವು, ನಮ್ಮಲ್ಲಿ ಇದನ್ನು ಮಾಡಿದೆವು, ಗುರ್ತದೆ ನಿಮಗೆಲ್ಲ ಮಾಡಿದ್ದು. ನಾವು ಯಾವುದೇ ಇದ್ರೂ ನಾವು ಮಾಡೋದಿಲ್ಲ. ನೀವು ನಮ್ಮ ಅಧಿಕಾರ ಇದ್ರೆ ಮತ್ತೆ ಅಧಿಕಾರ ಇಲ್ಲದೆ ಏನು ಮಾಡೋಕ್ಕಾಗೋಲ್ಲ ಅಂತ ಹೇಳಿ ನಾನು ಇದೊಂದು ದೊಡ್ಡ ಪ್ರಮಾಣದ ಎಲ್ಲರ ಕೊಡುಗೆಯಿಂದ ಇದೊಂದು ದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಆ ಪಂತನಾಳ ಶಿವಯೋಗಿಗಳ ಆಶೀರ್ವಾದದಿಂದ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಹಿಂದೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಆಗಿತ್ತು. ಅದು ನಮ್ಮ ದುರ್ದೈವ. ಅದು ನಮ್ಮ
ಅಸಾಧಾರಣ ಈಗ ಅದು ನಮ್ಮ ಗತಿಸಿ ಹೋಗುವಂತ ಲೆಕ್ಕಕ್ಕೆ ಬಂದಿತ್ತು. ಹಿಂದಿನ ಒಂದು ಸರ್ವಸಾಧಾರಣ ಸಭೆಗೆ ನಾವು ಕೂಡ ಆಗಮಿಸಿದ್ದೇವೆ. ಹಿಂದೆ ಲೆಕ್ಕಪತ್ರನೂ ಓದಿದ್ರು. ಆದ್ರೆ ನನಗೊಂದು ವಿಷಯ ಅದ, ನನ್ನ ವೈಯಕ್ತಿಕ ಯಾರು ತಪ್ಪಾಗಿದೆ ಅಭಿಪ್ರಾಯನ ಪಡ್ಕೊಳ್ಬೇಡಿ. ಯಾಕಂದ್ರೆ ಯಾರು ಹೊರವಾಗಿ ಮಾತಾಡೋದು ನನ್ನ ವೈಯಕ್ತಿಕ ವಿಚಾರಗಳನ್ನ ಮಾತ್ರ ನಾವು ಮಾತಾಡ್ತೀನಿ. ಈ ಒಂದು ಬರೀ ಒಂದು 23-24ನೇ ಸಾಲಿಂದ ಅಷ್ಟೇ ಲೆಕ್ಕಪತ್ರ ಓದಿದ್ರಿ. ನಾನು ಒಪ್ಕೊಳ್ತೀನಿ, ಯಾಕಂದ್ರೆ ಅಲ್ಲಿ ಹಾಕಿದ್ರಿ. ಯಾರು ಮುಂದೆ ಹಿಂದಿಂದ ಯಾರು ಕೇಳಬಾರ್ದು ಅನ್ನೋ ಉದ್ದೇಶದಿಂದ ನೀವು ಹಿಂದಿನ ಲೆಕ್ಕಪತ್ರ ಓದಿಲ್ಲ, ಹಿಂದೆ ಎಷ್ಟು ದೇಣಿಗೆ ಇತ್ತು ಅನ್ನೋದು ಹೇಳಿಲ್ಲ, ಹಿಂದೆ ಎಲ್ಲಿ ಎಷ್ಟು ಯಾವಾಗಿಂದ ಎಫ್ ಡಿ ಮಾಡಿದೆ ಅನ್ನೋದು ಹೇಳಿ. ಆ ಎಫ್ ಡಿ ಯಾಕೆ ಮಾಡಲಿ, ಹಿಂದೆ ಮಾಡಿದ್ವಿ ಅಂದ್ರೆ ಈಗ ನಮ್ಮ ಸಂಘ ಸಂಸ್ಥೆಯಲ್ಲಿ ಸುಮಾರು ಒಂದು 2 ಕೋಟಿ ರೂಪಾಯಿ ಇರ್ತಿತ್ತು ಎಫ್ ಡಿ ಮಾಡಿದ್ದಾರೆ. ಎಫ್ ಡಿ ಯಾಕೆ ಲೇಟ್ ಮಾಡಿದ್ರೆ ಅನ್ನೋದು ಯಾರು ಕೇಳಿಲ್ಲ. ಶಿಕ್ಷಣ ಸಂಸ್ಥೆ ಇದು ಯಾರ್ದು ನಮ್ದು ವೈಯಕ್ತಿಕ ದುಡ್ಡಿಲ್ಲ, ಎಲ್ಲ ದೇಣಿಗೆ ಮುಖಾಂತರ ಬಂದಿತ್ತು. ಎಲ್ಲ ಗ್ರಾಮದವರು, ತೆಲುಗಿ ಇರ್ಬೋದು, ಮಲಗಾನ್ ಇರ್ಬೋದು, ಮಸೂತಿ ಇರ್ಬೋದು, ಕೂಡಿಗೆ ಇರ್ಬೋದು, ಕೈವಾಡ ಇರ್ಬೋದು, ಇವರೆಲ್ಲರೂ ದೇಣಿಗೆ ಕೊಟ್ಟರು. ಎಲ್ಲ ದೇಣಿಗೆ ಮುಖಾಂತರ ಹಾಗೂ ಶಿಕ್ಷಕರನ್ನ ನೀವು ನೇಮಕ ಮಾಡಿದ್ರಿ, ಅದರ ಮುಖಾಂತರ ದೇಣಿಗೆ ಆಯ್ತು. ಆ ದೇಣಿಗೆ ಆಗಿದ್ದು ಹಿಂದಿನ ಲೆಕ್ಕಪತ್ರನ ಓದ್ಲಿಲ್ಲ ನೀವು. ಆದ್ರೆ ಈ ಒಂದು ವರ್ಷದ ಲೆಕ್ಕಪತ್ರ ಅಂತೂ ಇದು ನನ್ನ ವೈಯಕ್ತಿಕ ಕಳವಳ. ಮತ್ತೆ ಅಧ್ಯಕ್ಷರಿಗೆ ಒಂದು ಮಾತು ಹೇಳ್ತೀನಿ, 24 ವರ್ಷ ಆಡಳಿತ ಮಾಡಿದ್ರೆ ನಾವು ಒಂದಿನೂ ಜೀಬಿ ಕರ್ಲಿಲ್ಲ. ಜೀಬಿ ಕರ್ದ್ರಿ ಬರೀ ನಾಷ್ಟಾ ಊಟಕ್ಕಷ್ಟೇ ಸೀಮಿತ. ಯಾಕ ಇವಾಗ ಮತ್ತ ನಿಮ್ದು ಎಲ್ಲಾ ಬಯಲ ಪ್ರಕಾರನ ಮಾಡಿದ್ರಿ. ಜೀವಿಯಲ್ಲಿ ಹೊಸ ಸದಸ್ಯರನ್ನ ಬಂದಿರಿ. ನಾ ಹಿಂದ್ಕೊಮ್ಮೆ ಏನ್ ಬಂದಿದ್ದೆ, ನಾನು ನಮ್ಮ ಸದಸ್ಯರಿಗೆ ಎಲ್ಲರಿಗೂ ಹೇಳ್ಬೇಕು. ನಾನು ಸುಮಾರು ಒಂದು 30,000 ಖರ್ಚು ಮಾಡಿದ್ರೆ ನಾನು ಒಬ್ಬ ಸದಸ್ಯರು ತಗೋಬೇಕಾದ್ರೆ ನನ್ನ ಹಂಗೆ ತಗೊಂಡಿಲ್ಲ. ನನ್ನ ಕೋಟಿಗೆ ಅಡ್ಡಾಡೀನಿ. ಯಾಕಪ್ಪ ಅಂದ್ರೆ ನಮ್ಮ ಅಜ್ಜಾರು ದುಡ್ದಾರ, ನಾವು ಒಂದು ಅಜ್ಜಾರು ದುಡ್ದಿದ್ದ ಸಂಬಂಧ ನಾನು ಬಂದೀನಿ. ನಾನೇ ನನ್ನ ಅಪೇಕ್ಷೆ ಇಲ್ಲ. ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅದೇ, ಇಲ್ಲಿ ಮಸೂದಿ ಗ್ರಾಮ ಪಂಚಾಯತಿ ಇದೆ. ಹಿಂದಕ್ಕಿಂತ ನೋಡಿದ್ರೆ ಒಂದು ಗ್ರಾಮ ಪಂಚಾಯತಿ ಅನುದಾನ ₹1 ಬಂದಿದ್ದಿಲ್ರಿ. ಬೇಕಾದ್ರೆ ಇಲ್ಲಿ ಎಲ್ಲರೂ ಕೂತಾರೆ ಕೇಳಿ, ನಾನು ತಪ್ಪಾಗಿ ಮಾಡಲ್ಲ, ನಿಜವಾಗಿ ಹೇಳ್ತೀನಿ. ಸುಮಾರು 10 ಲಕ್ಷ ರೂಪಾಯಿ, ನಾನು ಯಾವ ಸದಸ್ಯ ಇಲ್ಲ, ನಾನು ಏನೂ ಇಲ್ಲ, 10 ಲಕ್ಷ ರೂಪಾಯಿ ಅನುದಾನ ನಾನು ಇಲ್ಲಿ ತಂದು ಕೊಟ್ಟಿ. ಯಾಕಪ್ಪ ಅಂದ್ರೆ ನಾ ಈ ಶಿಕ್ಷಣ ಸಂಸ್ಥೆಯಲ್ಲಿ 10th ಮಟ್ಟ ಕಲ್ತೀನಿ ಅನ್ನೋ ಉದ್ದೇಶದಿಂದ. ನಾವು ಹಾಕಿವಿ ಬಿಡ್ತೀವಿ ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಯಾವುದೇ ಬಾಯ ಮೂಲದಿಂದ ನಮ್ಮ ಶಿಕ್ಷಣ ಸಂಸ್ಥೆಯನ್ನ ಬೆಳೆಸುವಂತ ಶಕ್ತಿಯನ್ನ ನಾವು ಪಡ್ಕೋಬೇಕು. ನಾವು ಮೆಂಬರ್ ಹಾಕ್ತಿವಿ ಬಿಡ್ತೀವಿ ಅದನ್ನಿಲ್ಲ, ಮೆಂಬರ್ ಆದವರೇ ಮಾಡ್ಬೇಕು ಅನ್ನೋದೇನಿಲ್ಲ, ಮೆಂಬರ್ ಆಗಲಾರ್ದವ್ರು ಮಾಡ್ಬೇಕು ಶಿಕ್ಷಣ ಸಂಸ್ಥೆಗೆ. ಅಂತ ಒಂದು ಮನೋಭಾವನ ಎಲ್ಲರೂ ಇಲ್ಲೆಲ್ಲ ಸದಸ್ಯರು ಬಂದಿರಿ, ಅದನ್ನ ಬೆಳೆಸ್ಕೊಡಿ. ಆ ಮೆಂಬರ್ ಆಗ್ಯಾರ ಅವರ ಮಾಡ್ಬೇಕು ಅನ್ನೋದೇನು ಅದನ್ನ ಮಾಡೋದಲ್ಲ, ಎಲ್ಲರೂ ಕೊಡ್ಕೊಂಡು. ಸುಮಾರು 60 ಎಕರೆ ಆಸ್ತಿ ಐತಿ. 60 ಎಕರೆ ಆಸ್ತಿ ಯಾರ್ಯಾರ ಹೆಸರಲ್ಲಿ ಅನ್ನೋದು ಇನ್ನೂ ಗೊತ್ತಿಲ್ಲ. ಅದನ್ನೊಂದು ಸಂಘದ ಹೆಸರಿನಲ್ಲಿ ತಾವಿಡ್ಬೇಕು. ಯಾಕಂದ್ರೆ ಸುಮಾರು ನಮ್ಮ ಊರಾಗ ನನ್ನ ಕಳವಳ ಹೆಂಗೈತಂದ್ರ, ನಮ್ಮಲ್ಲಿ ಗೌರ್ಮೆಂಟ್ ಜಮೀನು ಬಿಡೋರು, ಇನ್ನು ಸಂಘದ ಜಮೀನು ಹೆಂಗ್ ಬಿಡ್ತಾರ. ಇದನ್ನ ಮೊದಲು ನೀವು ಮುಂದೆ ಆಡಳಿತ ಮಂಡಳಿಯವರು ಇದನ್ನ ಮುಂದಿನ ಜೀವಿ ಪ್ರತಿ ವರ್ಷ ದಯವಿಟ್ಟು ಮುಂದೆ ಯಾರ ಬರೋದು ಯಾರನ್ನು ಮಾಡ್ರಿ, ನಾವೇ ನಮ್ದು ಅಭ್ಯಂತರ ಇಲ್ಲ. ಆದ್ರೆ ನಮ್ಮ ಸಂಘದ ಸ್ಥಿರಾಸ್ತಿ ಚರಾಸ್ತಿ ಉಳ್ಕೋಬೇಕು, ಕಂಟಿನ್ಯೂ ಉಳ್ಕೋಬೇಕು. ನಿಮ್ಮ ಇಲ್ಲಿದೆ ರೊಕ್ಕ ಖರ್ಚು ಮಾಡೋದಕ್ಕಿಂತ ದೇಣಿಗೆ ಮುಖಾಂತರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ತಗೊಂಬರ್ರಿ. ಯಾರು ಬೇಕಾದ್ರೂ ಬರ್ರಿ, ಯಾರು ಸಂತೋಷ ಇದೆ, ನಮ್ಗೇನೇನಿಲ್ಲ. ಆದ್ರೆ ನಾನೇನ್ ಹೇಳಕತ್ತನಪ್ಪ ಅಂದ್ರ, ಈಗ ಏನ ನೀವು ಚರಾಸ್ತಿಗಳನ್ನ ನೀವು ಉಳಿಸ್ಕೋರಿ, ಸ್ಥಿರವಾಗಿ ಏನು ನಿಮ್ಮಲ್ಲಿ ಏನಿದ್ದು ಹಿಂದಕ್ಕ ಏನೇನ್ ಅವ್ರು ಹಿಂದಕ್ಕೆ ಏನೇನ್ ಮಾಡಿಟ್ಟಿದ್ರು, ದುಡ್ಡು ಇಟ್ಟಿದ್ರು, ಏನ ಜಮೀನು ಇಟ್ಟಿದ್ರು, ಅವನ್ನೆಲ್ಲ ನೋಡ್ಕೋಬೇಕಾಗಿತ್ತು. ನೀವು ನೋಡ್ಕೊಂಡಿಲ್ಲ ಅಧ್ಯಕ್ಷರಾದವರು. ಮತ್ತೆ ನೀವು ವೃತ್ತಿಯಲ್ಲಿ ವಕೀಲ ವೃತ್ತಿಯಲ್ಲಿ ಅದೇನೆ. ಆದ್ರೆ ಎಲ್ಲರಿಗೂ ಮುಕ್ತ ಅವಕಾಶ ಕೊಡ್ರಿ ಈಗ ಮಾತಾಡಕ್, ದಯವಿಟ್ಟು. ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಯಾಕೆ ಮಾಡ್ತೀನಿ ಗಲಾಟೆ ಮುಗಿದ ಹೋಯ್ತೇನ, ಅದನ್ನೇ ನಾನು ಹೇಳಕತ್ತೇನ. ಅವ್ರಿಗೇಟು ಮಾತಾಡಕ್ಕೆ ಅವಕಾಶ ಮಗ ಅಂತ ಬಸವರಾಜ ಅವರು ನಮ್ಮ ಚನ್ನನ್ ಸರ್, ನಮ್ಮ ಗುರು ಚನ್ನನ್ ಸರ್ ಅವರಿಂದ ಇದು ಸಂಘ ಆಗೈತೆ ಅನ್ನೋದು ನಮಗೆ ಒಂದು ಅವ್ರಿಗೆ ಒಂದು ಸತ್ಯ ಸಂಘಟನೆ. ಇವತ್ತು ನಾವು
ಈ 24 ವರ್ಷ ಆಯಿತು ಇಲ್ಲಿ ಚೇರ್ಮನ್ಶಿಪ್ ಕೊಟ್ಟರು ಅಂತ ನಮ್ಮ ಪ್ರಧಾನ ಹೇಳಿದ್ರು. ನಮಗೂ ನಾವೇನು ಇಲ್ಲಿ ಅವ್ರಿಗೆ ಯಾವುದೇ ಕೆಲಸ ಮಾಡೋಕೆ ನಾ ಏನು ತಕರಾರು ಮಾಡಿಲ್ಲ, ಏನು ಮಾಡಿಲ್ಲ. ಯಾಕ್ರಿ ಪ್ರಧಾನ್ರ ನೀವು ಮಾಡಿಲ್ಲ ಅಧ್ಯಕ್ಷರೇ ಸರ್ಕಾರ ಕೊಂಡ್ರಿ ಮಕ್ಕಳ ಹೇಳೋದು ಬೇಡ. ಅವರು ಇದ್ದಾರೆ 24 ವರ್ಷ ನಾವು ಟಿವಿ ಒಳಗ ಇಲೆಕ್ಷನ್ ನಟ್ಟಿದ್ದೆವು, ನೋಟಿಸ್ ಕೊಟ್ಟೆವು. ಯಾರು ತಕರಾರು ಮಾಡಲಿಲ್ಲ. ಅವಾಗ ನಾಮಿನೇಷನ್ ಮಾಡಿದ್ರಿ. ಯಾಕೆ ಮಾಡಿದ್ರಪ್ಪ? ಇಲ್ಲ ಇವು ನಮ್ಮ ಸಂಘದಾಗ ಇಲೆಕ್ಷನ್ ಬೇಡ ಅಂತ ಒಬ್ರು ಅಂದ್ರಿ. ನಾಮಿನೇಷನ್ ತುಂಬಿರಿ ಎಲ್ಲಾರು, ಅಧ್ಯಕ್ಷ, ಉಪಾಧ್ಯಕ್ಷ, ಸೆಕ್ರೆಟರಿ, ಡೈರೆಕ್ಟರ್ ಎಲ್ಲಾರು ತುಂಬಿರಿ. ನಾನು ಕೇಳ್ದಾವ ಇವ ಸಂಜೆ ಹೋಗಿಲ್ಲ, ಏನು ಮಾಡಿ ಮುಗಿಸ್ರಿ ಮಾಮಾರ ಅಂತ ಹೇಳಿ. ಯಾರು ಕೇಳಿರಿ? ಯಾರು ಮಾಡಲಿಲ್ಲ. ಇದನ್ನು ಸದುವ ಹೇಳಿದ ನಮ್ಮ ಇದು ಬೆಂಗಳೂರು ಸದುವ ಕೇಳ್ರು ಉದ್ದೂರನವರು ಇದನ್ನ ಒಟ್ಟೆ ಇದನ್ನ ಇಲೆಕ್ಷನ್ ಆಗೋದಾಗ ಇದೇ ಮಾಡಿದ್ರಿ. ಇಲೆಕ್ಷನ್ ಮಾಡೋದು ಏನ್ ಮಾಡೋದು? ಇಲೆಕ್ಷನ್ ಈಗ ಇಲೆಕ್ಷನ್ ಐತಿ ಅಂತ ಎಲ್ಲರೂ ನಾಮಿನೇಷನ್ ಕೊಟ್ಟಿರಿ. ಬಹುಮತ ತೋರಿಸ್ಬೇಕಾದ್ರೆ ನಿಮ್ ಕೈ ಎತ್ತಿ ತೋರಿಸ್ರೇನು? ಎಲೆಕ್ಷನ್ ಮಾಡ್ರಿ, ಇದಕ್ಕೆಲ್ಲ ಎಲೆಕ್ಷನ್ ಹಾಕ್ರಿ. ನಮ್ಗೆ ಕಬಲಿಲ್ಲ, ಎಲೆಕ್ಷನ್ ಮಾಡೋ ಒಟ್ಟು ಮತ ಕಬಲಿಲ್ಲ. ಮಾತಾಡಕ್ಕೆ ನಮ್ಗೆ ಕಬಲಿಲ್ಲ. ಪ್ರಕಾರ ಎಲೆಕ್ಷನ್ ಮಾಡ್ರಿ. ಕೈ ಎತ್ತಕ್ಕ ಯಾವುದೋ ಕಬಲಿಲ್ಲ. ಮಗಂದವ್ರು ಯಾರು ಕಬಲಿಲ್ಲ ಕೈ ಎತ್ರಿ. ದಯವಿಟ್ಟು ಯಾರು ಮೋಸ ಮಾಡಿ ಬಾಯಿ ಮಾಡೋದು ಗಲಾಟೆ ಮಾಡೋಕೆ ಕೂಡಿಲ್ಲ. ಶಾಂತಿಯುತವಾಗಿ ಯಾರೇ ಎರಡು ಕಮಿಟಿ ಯಾರು 36 ಮಂದಿ ಯಾರು ಇದಕ್ಕೆ ನಾಮಿನೇಷನ್ ಮಾಡಿದವರು. ಆದ್ರೆ ಇಲ್ಲಿ ನಾವು ಆಯ್ಕೆ ಆಗಬೇಕಾದ್ರು 15 ಮಂದಿ ಮಾತ್ರ. ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಅದಕ್ಕೆ 12 ಮಂದಿ ಸದಸ್ಯರು. ಅದಕ್ಕೆ ನೀವು ಯಾರು ಬಹುಮತ ಪಡ್ತೀರಿ? ಜಗಳ ಮಾಡೋದು ಬಾಯಿ ಮಾಡೋದು ಕೆಲಸ ಇಲ್ಲ. ನಿಮ್ ಕೈ ಎತ್ತ ಇಷ್ಟ ಇದ್ರೆ ಕೈ ಅಂತ ಹೇಳಿ, ಅಧ್ಯಕ್ಷ ನಮ್ಮ ಕಾರ್ಯದರ್ಶಿ ಅವರು ನೇತೃತ್ವದಲ್ಲಿ ಯಾವುದೂ ಜಗಳ ಜೋಟಿ ಇಲ್ಲದ 24 ವರ್ಷ ಸದತ್ತು ಇಲ್ಲಿ ಸೇವಾ ಸಲ್ಲಿಸಿ ಅವ್ರು ಇಲ್ಲಿವರೆಗೇನು ಯಾವ ಕೆಲಸ ಕಾರ್ಯ ಬಂದ್ರು ಕೂಡ ಏನು ಹೇಳಿದ್ರು ಇಮಿಡಿಯೇಟ್ಲಿ ನಮಗೆ ಸಹಕಾರ ಕೊಟ್ಟು ಕೆಲಸ ಮಾಡಿದಾರ. ಆ ಥರದಿಂದ ಯಾವುದೂ ಬೇಸಿಲ್ಲ. ಯಾರ್ಯಾರ ಅಪಪ್ರಚಾರ ರೊಕ್ಕ ಹಂಗೆ ಮಾಡ್ಯಾರು ಹಿಂಗೆ ಮಾಡ್ಯಾರ್ತಾರಲ್ಲ, ಅದು ದುಷ್ಟ ಬುದ್ಧಿ. 1 ರೂಪಾಯಿ ನಮ್ಮಿಂದ ನಮ್ಮ ಸಂಘದ ಸೋರೈತಂದ್ರೆ ಅದನ್ನ ಭಗವಂತ ನೋಡ್ಕೋಬೇಕು. ಇದು ಎಲ್ಲ ಅಲ್ಲ, ಯಾವಾಗ ಅದು ಹೇಳ್ತೀವಿ. ಇದೊಂದು ಅದಕ್ಕೆ ನಮಗೆ ಇದಕ್ಕೆಲ್ಲ ಮಾರ್ಗದರ್ಶಕರು ಹಿರಿಯರು, ನಮ್ಮ ಬೀಳಿಗಿ ವಕೀಲರು, ನಮ್ಮ ಮೇಟಿ ಮುತ್ಯಾರು ಇದಕ್ಕೆಲ್ಲ ಸಹಾಯ ಸಹಕಾರ ಕೊಟ್ಟು ಇದನ್ನೊಂದು ಬೆನ್ನೆಲುಬಾಗಿ ಬೆನ್ನತ್ತಿ ಇದನ್ನ ಎನಿಸಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಅಭಿನಂದನೆ ಹೇಳ್ತೇನೆ.
ಸಿಕ್ತಿಲ್ಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ತರನಾಗಿ ಈ ಶಾಲೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಶಾಲೆಯನ್ನ ಈ ಒಂದು ಪ್ರಾರಂಭದಿಂದ ಕಾರಣೀಕರ್ತರಾಗಿರ್ತಕ್ಕಂಥ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ವೀರೇಶ್ವರ ವಿದ್ಯಾವರ್ಧಕ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂಥ GR ಅದರಲ್ಲಿ ಕೂಡ ನಮ್ಮ ಸಂಸ್ಥೆಯ ವತಿಯಾಗಿ ಸಿಬ್ಬಂದಿಯವರ ವತಿಯಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಇನ್ನು ಈ ಮುಂದೆ ನಡೆಯುವಂಥ ಈ ಕಾರ್ಯಕ್ರಮವನ್ನು ಸಂಸ್ಥೆಯ ಆಡಳಿತ ಮಂಡಳಿಯವರು ನೆರವೇರಿಸಿಕೊಳ್ಳುವಂತ ಅವರು ವಿನಂತಿಸಿಕೊಳ್ತಾರೆ. ಜಮಾ ಮತ್ತು ಖರ್ಚಿನ ವಿವರ. 17,400 JB ಮೀಟಿಂಗ್ ರೇಷನ್ ಮತ್ತು ತರಕಾರಿ ಗುಡಿಗೆ ಬಣ್ಣ ಮಾಡಿಸಿದ್ದು. ಹೋದ ಸರಿ JB ಆಗಿತ್ತು 2023 ಅವಾಗಿದ್ರಿ. 4,000 ಆಡಳಿತ ಮಂಡಳಿ ಆಫೀಸ್ ಬೋರ್ಡ್ ಬರೆಸಿದ್ದು. 16,000 ತುಂಗಾ ಮೇಡಮ್ ಅವರ 2 ತಿಂಗಳ ಪಗಾರ. 5,500 ಹಾಲ್ ಪ್ಲಾಸ್ಟರ್ ಮಾಡಿಸಿದ್ದು. 4,000 JB ಮೀಟಿಂಗ್ ಖರ್ಚು. 15 ನೀರಿನ ಮೋಟರ್ ರಿಪೇರಿ ಮಾಡಿಸಿದ್ದು. 4,000 ಎಫ್ಡಿ ಪಾರ್ಟಿಯಿಂದ SNLC ವಿದ್ಯಾರ್ಥಿಗಳಿಗೆ ಬಹುಮಾನ. 50,000 ಬೆಂಚ್ ರಿಪೇರಿ ಮಾಡಿಸಲು ಕೂಡಿಗೆಯವರಿಗೆ ಕೊಟ್ಟಿದ್ದು. 3,500 ಚರಣ ಸರ್ ಹೆಂಡತಿಯವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದು. 8,000 ತುಂಗಾ ಮೇಡಮ್ ಅವರ ಪಗಾರ. 45,748 ರೂಪಾಯಿ PTR ಮಾಡಿಸಿದ್ದು, 2 ವರ್ಷದ PTR ಮಾಡಿಸಿದ್ದು. 10,000 ಮಾನ್ಯತೆ ನವೀಕರಣ ಚಲನ್ ಕಟ್ಟಿದ್ದು. 3,000 ಹಾಲ್ ಪ್ಲಾಸ್ಟರ್ ಮಾಡಿಸಿದ್ದು. 30,000 ಕ್ರೀಡಾಕೂಟಕ್ಕೆ ಕೊಟ್ಟಿದ್ದು. 16,050 ರೂಪಾಯಿ ಗುಡಿ ಕೆಲಸ ಮತ್ತು ಹಾಸ್ಟೆಲ್ ಪ್ಯಾಚ್ ವರ್ಕ್ ಮಾಡಿಸಿದ್ದು. 3,775 ಸನ್ಮಾನ ಕಾರ್ಯಕ್ರಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ. 8,000 ಶಾಲೆ ನಕ್ಷೆ ಬರೆಸಲು. 7,698 ಸಂಘದ ಆಡಿಟ್ ಫೀಸ್. 13,500 ರಾಜ್ಯ ಮಟ್ಟದ ಖೋಖೋ ಪಂದ್ಯಾವಳಿಗಳಿಗೆ ಕೊಟ್ಟಿದ್ದು. 5,000 ರಾಷ್ಟ್ರ ಮಟ್ಟದ ಖೋಖೋ ಅಯೋಧ್ಯೆಗೆ ಹೋಗೋದು ಕೊಟ್ಟಿದ್ದು. 3,537 ಕರೆಂಟ್ ಬಿಲ್, 2 ತಿಂಗಳು ಕರೆಂಟ್ ಬಿಲ್. 7,537 ಬೋರ್ಡಿಂಗ್ ಖರ್ಚು, ತರಕಾರಿ ಮತ್ತು ರೇಷನ್ ಮಾಡಿಸಿದ್ದು. 4,000 ಲಕ್ಷ್ಮೀಬಾಯಿ ಪಗಾರ. 25,790 ಬೆಂಚ್ ರಿಪೇರಿ ಮತ್ತು ಪ್ಲೈವುಡ್ ಹಾಕಿಸಿದ್ದು. 3,630 ಹಾಸ್ಟೆಲ್ ತರಕಾರಿ ಮತ್ತು ರೇಷನ್. 11,550 ಬಣ್ಣ ಮಾಡುವವರ ಪಗಾರ. 4,380 ಸೊಸೈಟಿ ಮತ್ತು ಖೋಖೋ ವಿದ್ಯಾರ್ಥಿಗಳಿಗೆ ಸನ್ಮಾನ. 40,100 PTR 2024-25 PTR. 4,137 3 ತಿಂಗಳ ಕರೆಂಟ್ ಬಿಲ್. 5,000 ಸಮಾಜ ವಿಜ್ಞಾನ ಹುದ್ದೆ ಆನ್ಲೈನ್ ಅರ್ಜಿ ಹಾಕೋದು. 2,815 ಹಾಸ್ಟೆಲ್ ತರಕಾರಿ 8 ವಾರದ್ದು. 4,000 ಹಾಸ್ಟೆಲ್ ಬಾಯಿ ಕೊಳ್ಳಾಟಕ್ಕೆ ಕೊಟ್ಟಿದ್ದು. 5,961 3 ತಿಂಗಳ ಕರೆಂಟ್ ಬಿಲ್. 2,300 ಹಾಸ್ಟೆಲ್ ತರಕಾರಿ ಮತ್ತು ರೇಷನ್. 40,000 PTR 2025-26. 8,552 ಆಡಿಟ್ ಫೀಸ್. 1,62,500 CC ಕ್ಯಾಮೆರಾ ಕೂಡಿಸಲು ಮತ್ತು ಮಟೀರಿಯಲ್ ಕಳಿಸಿದ್ದು. 2 ಬಾಗಿಲು ಮುಗಿಸಿದ್ದು. 3,200 ಹಾಸ್ಟೆಲ್ ಸಂತೆ. 4,000 ಲಕ್ಷ್ಮೀಬಾಯಿ ಪಗಾರ. 2,561 ಕರೆಂಟ್ ಬಿಲ್. 1,125 ಹಾಸ್ಟೆಲ್ ಸಂತೆ 4 ವಾರದ್ದು. 8,000 ಸುಭಾಷ್ ಪಗಾರ. 4,000 ಲಕ್ಷ್ಮೀಬಾಯಿ ಪಗಾರ. 200 ಶಾಲೆ ಮತ್ತು ಹಾಸ್ಟೆಲ್ ಬಾಗಿಲಕ್ಕೆ ಚೈನ್ ಗೇಟ್ ಮಾಡಿಸಿದ್ದು. 3,220 ಹಾಸ್ಟೆಲ್ ತರಕಾರಿ ಮತ್ತು ರೇಷನ್. 900 ಹಾಸ್ಟೆಲ್ ತರಕಾರಿ ಮತ್ತು ರೇಷನ್. 40,000 ಗ್ರಾಂಟ್ ಸಲುವಾಗಿ BCM ಆಫೀಸ್ಗೆ ಕೊಟ್ಟಿದ್ದು. 1,865 ಹಾಸ್ಟೆಲ್ ತರಕಾರಿ ಮತ್ತು ರೇಷನ್. 8,000 ಸುಭಾಷ್ ಪಗಾರ. 4,000 ಲಕ್ಷ್ಮೀಬಾಯಿ ಪಗಾರ. 6,347 BCM ಬಸವನ ಬಾಗೇವಾಡಿ ಮತ್ತು ಬಿಜಾಪುರ ಆಫೀಸ್ಗೆ ಹೋಗಿದ್ದು ಮತ್ತು ರೇಷನ್. 59,780 ರೂಪಾಯಿ ಗ್ರಾಂಟ್ ಸಲುವಾಗಿ ವಿಜಯಪುರ ಮತ್ತು ಬಸವನ ಬಾಗೇವಾಡಿ BCM ಆಫೀಸ್ಗೆ ಕೊಟ್ಟಿದ್ದು. 1,20,620 ಹಾಸ್ಟೆಲ್ ಕಟ್ಟಡ ಮತ್ತು ಎಂಗಲ್ ಪತ್ರ ಸಾಕಿಸಿದ್ದು. ಲಕ್ಷ್ಮೀಬಾಯಿ ಪಗಾರ. 8,000 ತುಂಗಾ ಮೇಡಮ್ ಅವರ ಪಗಾರ. 9,000 ಅಡಿಟ್ ಸಲುವಾಗಿ ಸುಭಾಷ್ ಕಡೆ ಕೊಡಲಾಗಿದೆ. 20,000 ವಿಭಾಗ ಮಟ್ಟದ ಕ್ರೀಡಾಕೂಟಕ್ಕೆ ಕಮಿಷನರ್ ಆಫೀಸ್ ಬೆಂಗಳೂರಿಗೆ ಕೊಟ್ಟಿದ್ದು. 4,80,000 ವಿಭಾಗ ಮಟ್ಟದ ಕ್ರೀಡಾಕೂಟಕ್ಕೆ ಕಾಯ್ದಿರಿಸಲಾಗಿದೆ. 7,488 ಸದಸ್ಯರಿಗೆ ನೋಟಿಸ್ ಸ್ಪೀಡ್ ಪೋಸ್ಟ್ ಕಳಿಸಿದ್ದು. ಪಾಕೆಟ್ ಮತ್ತು ಜೆರಾಕ್ಸ್ ಪೇಪರ್ ಖರೀದಿಸಿದ್ದು. 10,436 GB ಮೀಟಿಂಗ್ ಸಲುವಾಗಿ ರೇಷನ್ ಮತ್ತು ಪತ್ರೊಳಿ ಖರೀದಿಸಿದ್ದು. ಸಂಘಕ್ಕೆ ಜಮಾ 2023ರಿಂದ 2026ರವರೆಗೆ. ವಿದ್ಯಾರ್ಥಿಗಳ ದಾಖಲಾತಿ ಡೊನೇಷನ್ 4,37,000.
ವಸತಿ ಗೃಹಗಳ ಬಾಡಿಗೆ 3,72,000. ಹೊಲದ ಲವಣಿ ಮತ್ತು ಬಾವಿ ನೀರಿನ ಬಾಡಿಗೆ 2,63,000. GB ಮೀಟಿಂಗ್ ನಾಮಿನೇಷನ್ ದುಡ್ಡು 1,06,000 ಜಮಾ ಮಾಡಲಾಗಿದೆ. ಇತರೆ 56,500. ಒಟ್ಟು 12,34,000 ಜಮಾ ಮಾಡಲಾಗಿದೆ. ಸಂಘದ ಅಕೌಂಟ್ನಲ್ಲಿ 5,43,359 ಇದೆ. ಹಾಸ್ಟೆಲ್ ಅಕೌಂಟ್ನಲ್ಲಿ 26,12,287 ಇದೆ. FD 45 ಲಕ್ಷ ಗ್ರಾಮೀಣ ಬ್ಯಾಂಕ್ನಲ್ಲಿ ಡಿಪಾಸಿಟ್ ಮಾಡಲಾಗಿದೆ. SB ಅಕೌಂಟ್ನಲ್ಲಿ ಸಂಘದ ಅಕೌಂಟ್ನಲ್ಲಿ 5,63,359 ಇದೆ. ಹಾಸ್ಟೆಲ್ ಅಕೌಂಟ್ನಲ್ಲಿ 2,61,287 ಇದೆ. 26,12,287 ಇದೆ. ಸಂಘದ ಅಕೌಂಟ್ನಲ್ಲಿ 5,43,359 ಇದೆ. ಈ ಸಂಸ್ಥೆಯನ್ನು ಹುಟ್ಟಾಕಿದ ಮಹಾನ್ ಚೇತನ ನಮ್ಮ ಪೂಜ್ಯ ಬಂತ್ರಾಳ ಸಂಗನ ಬಸವ ಪೂಜ್ಯರನ್ನು ಸ್ಮರಿಸಿಕೊಂಡು ಈ ಒಂದು ಹಿರೇಶ್ವರ ವಿದ್ಯಾರ್ಥಿ ಸಂಘ ಸ್ಥಾಪನೆಯಾಗಲು ಹುಟ್ಟಾಕಲು ಸಾಕಷ್ಟು ಹಿರಿಯರ ಶ್ರಮ ಇದೆ. ಅವರನ್ನು ಸಹಿತ ಸ್ಮರಿಸಿಕೊಂಡು ಇಲ್ಲಿಗೆ 63 ವರ್ಷಗಳು ಕಳೆದು 63 ವರ್ಷಗಳಲ್ಲಿ ನಾವು ಏನೇನು ಸಾಧನೆ ಮಾಡಿದ್ದೇವೆ ಅನ್ನೋದು ನೆನಪಾಗ್ತದೆ. ಕೆಲವೊಂದು 10 ವರ್ಷದಲ್ಲಿ ಸಣ್ಣ ಸಣ್ಣ ಹಳ್ಳಿಗಳು ಪ್ರಾಥಮಿಕ ಶಾಲೆ ಇದ್ದು ಇವತ್ತು ಪದವಿ ಕಾಲೇಜ್ ಮಟ್ಟ ಬಂದಿದ್ದಾವೆ. ಆದರೆ ನಮ್ಮಲ್ಲಿ ಸದಸ್ಯರಾಗಿರ್ಬೋದು, ಮಂಡಳಿ ಆಗಿರ್ಬೋದು, ನಮ್ಮಲ್ಲಿ ಆಸಕ್ತಿ ಕೊರತೆ, ಇಚ್ಛಾಶಕ್ತಿ ಕೊರತೆಯಿಂದ ನಾವೇನೋ ಸಾಧನೆ ಮಾಡೋಕ್ಕಾಗಲಿಲ್ಲ ಅಂತ ನೋವು ಒಂದು ಕಡೆ. ಆದರೆ ಈ ಒಂದು ಶಾಲೆಯಲ್ಲಿ ನಾವು ಕಳೆದ ಮೀಟಿಂಗ್ನವರು ಹೇಳಿದ್ದೀವಿ, ಯಾವುದೇ ಒಂದು ಸಂಘ ಸಂಸ್ಥೆ ಚೆನ್ನಾಗಿರ್ಬೇಕಾದ್ರೆ ಎಲ್ಲರ ಸಹಕಾರ ಸಾಮರ್ಥ್ಯ ಬೇಕಂತೆ. ಈ ಒಂದು ನಾನು ಮಲಗಾನ ಗ್ರಾಮದ ಪರವಾಗಿ ಎಲ್ಲ ಸದಸ್ಯರಿಗೆ ಮತ್ತು ಹಿರಿಯರಿಗೆ ಒಂದು ಏನು ವಿನಂತಿ ಅಂದ್ರೆ, ಚುನಾವಣೆಗಳು ಬರ್ತಾವು ಹೋಗ್ತಾವು, ಆದರೆ ಶಿಕ್ಷಣ ಸಂಸ್ಥೆ ನಮ್ಮ ಸಂಬಂಧಗಳು ಸ್ನೇಹ ಯಾವತ್ತೂ ಸ್ಥಿರವಾಗಿರಬೇಕು. ನಾವು ಮನವಿ ಮಾಡ್ತೇನೆ ಎಲ್ಲ ಸದಸ್ಯರಲ್ಲಿ ಮತ್ತು ಹಿರಿಯರಲ್ಲಿ ಎಲ್ಲರ ಒಂದು ಸಹಮತ ಪ್ರೀತಿಯಿಂದ ಈ ಒಂದು ಚುನಾವಣೆಯಿಂದ ಒಟ್ಟರು ಒಮ್ಮತದಿಂದ ಅವರೋಧ ಮಾಡಿದ್ರೆ ಒಂದು ಎಲ್ಲರಿಗೆ ಗೌರವ ಸಂಸ್ಥೆಗಳ ಹೆಸರು ಬರ್ತದೆ ನಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ. ಮಲಗಾನ್ ಗ್ರಾಮದ ವತಿಯಿಂದ, ಯಾಕಂತಂದ್ರೆ ಮಲಗಾನ್ ಗ್ರಾಮದ ಸಾಕಷ್ಟು ಹಿರಿಯರು ಇಲ್ಲಿ ಶ್ರಮ ಹಾಕಿದ್ದಾರೆ. ಹೀಗಾಗಿ ಮಲಗಾನ್ ಗ್ರಾಮದ ಪರವಾಗಿ ತಮ್ಮ ವಿನಂತಿ ಸಹಕಾರದಿಂದ ಎಲ್ಲರೂ ಮಲಗಾನಕ್ಕೂ ಒಂದೆರಡು ಸ್ಥಾನ ಅವಕಾಶ ಕೊಡಬೇಕಂತ ವಿನಂತಿ ಮಾಡಿಕೊಂಡು, ಏನು ಸದ್ಯ ಮನೆಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಳೆದ ವರ್ಷ ಏನು ಎಲ್ಲ ಗ್ರಾಮಗಳ ಮಸೂದೆ ಇಟ್ಕೊಂಡು ಮಲಗಾನ ಚಿಕ್ಕ ಸಂಘ, ಹಿರಿಯ ಸಂಘ ಎಲ್ಲರೂ ಮೆಂಬರ್ಶಿಪ್ ಅಥವಾ ವಾರ್ಷಿಕ ಅರ್ಜಿ ಕೊಟ್ಟಿದ್ದೀವಿ. ಸಂಪೂರ್ಣ ಎಲ್ಲ ಲಿಸ್ಟನ್ನು ತಗೊಂಡಿರ್ತಾವೆ, 85 ಅಷ್ಟೇ ತಗೊಂಡಿದ್ವಿ, 45 ಬಿಟ್ಟಿರಿ. 45 ಮತ್ತು 45 ಸೇರಾಕತ್ತಾನ ಏನ್ ಮಾಡಿದ್ರೆ 85 ಒಳಗೆ ಅಭ್ಯಂತರ ಇಲ್ಲ. ಮೆಂಬರ್ ಸಂಖ್ಯೆ ಹೆಚ್ಚಾಗಬೇಕು, ಅಭಿವೃದ್ಧಿ ಆಗಬೇಕು, ಆ ಮಾತಿದೆ. ಅದ್ರ ಜೊತೆಗೆ 45 ಜನ ತಗೋಬೇಕಲ್ಲ. ಅದ್ರಾಗ ಮಲಗಾನ್ ಹೋದಾರ, ತಳವಾಡ ಹೋದಾರ, ಚಿಕ್ಕಾಸಿನ ಎಲ್ಲರೂ ಹೋದಾರ. ಒಬ್ಬರಿಗೊಂದು ಮಾಡೋದ್ರಿಂದ ಅನ್ಯಾಯ ಆಗ್ತದೆ ತಮ್ಮ ಭಾವನೆ. ಈ ಒಂದು ಸಂಸ್ಥೆ ಸದೃಢವಾಗಿ ಬೆಳಿಬೇಕು. ಇಲ್ಲಿ ಸೌಹಾರ್ದದಿಂದ ಎಲ್ಲರೂ ಕೂಡಿ ಬಾಳುವಂತ ಇದೆ. ನಾವೇನು ಇಲ್ಲಿ ಪರ್ಮನೆಂಟ್ ಆಗಿ ಯಾರು ಬಂದಿಲ್ಲ. ಅದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು, ಮೆಂಬರ್ಗಳು ಸಹಕಾರ ಕೊಡಬೇಕು. ಈ ಒಂದು ಒಮ್ಮತದಿಂದ ಸಹಮತದಿಂದ ಎಲ್ಲರೂ ಚರ್ಚೆ ಮಾಡಿ ಸಮಯ 2 ಗಂಟೆ 3 ಗಂಟೆಗಳಲ್ಲಿ ಸಮಾಧಾನ ಚರ್ಚೆ ಮಾಡೋಣ. ಈ ವಿಷಯ ಏನು ಸಂವಾದವಾಗಿ ಈ ಸಂಸ್ಥೆಯ ಆಡಳಿತ ಮಂಡಳಿ ರಚನೆಯಾಗಲಿಕ್ಕೆ ಎಲ್ಲರೂ ಸಹಕಾರ ಕೊಡುತ್ತೆ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಮಾಡ್ರಿ ನಿಮ್ಮ ಊರಾಗ ಇರ್ಲಿಕ್ಕಂದ್ರೆ ಬೇಲೂರು ನಟರು ಜಾತ್ ಮಾಡ್ರಿ. ಅನ್ಯಾಯ ಆಗೈತಿ. ಅವ್ರು ಏನಂತಾರ, ನಮ್ ತೆಗಿತಿದ್ರೆ ಚಂದ ನೀವು ಊರಾನವ್ರು ಮಾಡ್ಕೊಂಡು ಹೋಗ್ರಿ, ನಮ್ ನಿಡ್ಬ್ಯಾಡ್ರಿ. ಸಂತೋಷ ಹೇಳ್ತೇನೆ. ಅಲ್ಲ ಈಗ ಈ ಸುತ್ತಮುತ್ತ ಹಳ್ಳಿಯಲ್ಲಿ ಎಲ್ಲಿ ಶಿಕ್ಷಣ ನೇರವಾಗಿ ಹೇಳ್ತೇನೆ, ಈ ಮೊದಲಿದಂತ ಆಡಳಿತ ಮಂಡಳಿಯವರ ಒಂದು ನಿರ್ಲಕ್ಷ್ಯದಿಂದ ಹಿಂಗಾಗಿದೆ.
ಈ ಮೊದಲಿನ ಆಡಳಿತ ಮಂಡಳಿಯವ್ರನ್ನ ಹೊರಗೆ ಹಾಕ್ಬೇಕಂತ ಸುಮಾರು 7-8 ವರ್ಷದಿಂದ ನಾವು ಬಹಳ ಪ್ರಯತ್ನ ಮಾಡಿವಿ. ನಮ್ಮೆಲ್ಲ ಗೆಳೆಯರು ನಮ್ಮ ಜೊತೆ ಇದ್ದಾರೆ. ಒಂದೇ ಉದ್ದೇಶ ಏನಂದ್ರ ಇವ್ರ ಅಭಿವೃದ್ಧಿ ಮಾಡಿಲ್ಲ, ಇವ್ರನ್ನ ಈ ಸಂಘದಿಂದ ಹೊರಗೆ ಹಾಕ್ಬೇಕು, ಯುವಕರದಾರ ಅವ್ರನ್ನ ಈ ಸಂಘದೊಳಗೆ ತಗೋಬೇಕು. ಈ ಆಡಳಿತ ಮಂಡಳಿಗಳು ಸಾಕಷ್ಟು ತಪ್ಪು ಮಾಡ್ಯಾರ. ತಪ್ಪು ಮಾಡಿದ್ದು ನಾವು ಲಿಸ್ಟ್ ಮಾಡಕ್ ಹೋದ್ರ ನಮ್ಮ ಪೆನ್ನ ಹಾಳಿ ಇದಕ್ಕೆ ದಂಡಿನ ಮುಟ್ಟಂಗಿಲ್ಲ, ಅಷ್ಟೊಂದು ತಪ್ಪು ಮಾಡ್ಯಾರ. ಸಂಘದ ರೊಕ್ಕ ಏನೈತಿ, ಆ ಸಂಘದ ರೊಕ್ಕಲೇ ಬಿಲ್ಡಿಂಗ್ ಕಟ್ಟಿಸ್ತಾರ. ಸಾಕಷ್ಟು ನಾವು ಸರ್ಕಾರ ಅನುದಾನವನ್ನು ತೆಗೆದುಕೊಂಡು ಬಂದು ಬಿಲ್ಡಿಂಗ್ ಕಟ್ಟಬಹುದಿತ್ತು. ಸಂಘದ ಪ್ರಾರಂಭ ಆಗಬೇಕಾದ ಸಂಘದ ಒಂದು ಸಂವಿಧಾನನ ಬರೆದು ಕಿಶಂದ ಹಿರಿಯರು ಸಂಘ ಪ್ರಾರಂಭ ಮಾಡ್ಯಾರ. ಆ ಸಂಘದ ಹಿರಿಯರ ಉದ್ದೇಶ ದೇಶಗಳನ್ನ ತಾವು ಜನ ಅದನ್ನು ಬರೆದಿಟ್ಟಾರ. ಸಂಘ ಹೆಂಗ ನಡಿಬೇಕು ಅದನ್ನು ಬರೆದಿಟ್ಟಾರ. ಆಡಳಿತ ಮಂಡಳಿನ ಹೆಂಗ ಆಯ್ಕೆ ಮಾಡಬೇಕು ಅದನ್ನು ಬರೆದಿಟ್ಟಾರ. ನಮ್ಮ ಸಂಸ್ಥೆದೇ ಒಂದು ಸಂವಿಧಾನ ಐತಿ. ಅದರ ಒಂದೇ ಏನಂದ್ರ ಆ ಎಲ್ಲಾ ಸಂವಿಧಾನಗಳನ್ನ ಈ ಮಂಡಳಿನ ಆಡಳಿತ ಮಂಡಳಿಯವರು ಗಾಳಿ ತೂರ್ಯಾರ. ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಜಿಬಿ ಕರಿಬೇಕಂತೈತಿ, ಕರೆದಿಲ್ಲ. ಆಮೇಲೆ ನಮ್ಮಲ್ಲಿ ಶಿಕ್ಷಣ ಮಟ್ಟವನ್ನ ಅಭಿವೃದ್ಧಿ ಪಡಿಸಬೇಕು. ಮಕ್ಕಳ ಶಿಕ್ಷಣ ಗುಣಮಟ್ಟ ಶಾಲೆಯನ್ನು ಅಭಿವೃದ್ಧಿ ಪಡಿಸಬೇಕು. ಹೊಸ ಹೊಸ ಶಾಲೆಯನ್ನು ಪಡಿಬೇಕು. ಇಂಗ್ಲಿಷ್ ಮೀಡಿಯಂ ಶಾಲೆ ತೆಗಿಬೇಕು. ಈಗಿನ ಜಯಮಾನದೊಳಗ ಈಗಿನ ಈ ಆಧುನಿಕ ಪರಿಸ್ಥಿತಿಗೆ ತಕ್ಕಂತೆ ಶಿಕ್ಷಣ ಕೊಡಬೇಕು. ಒಂದ್ ಬಾವಿ ಕಡಿಯಾಕ 12 ಲಕ್ಷ ರೂಪಾಯಿ ಖರ್ಚಾಕ್ಯಾರ. ನಾವೆಲ್ಲ ರೈತರು ಬಾವಿ ಕಡಿತೇವು 3-4 ಲಕ್ಷ ರೂಪಾಯಿ ಕಡಿತೇವೆ. ಈಗ ಅದಕ್ಕ ನಾನು ಕೆಲವೊಂದು ಗೊತ್ತಿಲ್ಲ 12 ಲಕ್ಷ ಮಟ್ಟ ಖರ್ಚಾಕ್ಯಾರ. ಈಗ ಸುಮಾರು 8 ವರ್ಷದಿಂದ. ಆದ್ರ ಒಂದ ಏನಂದ್ರ ಇವ್ರಿಗೆ ಸಾಕಷ್ಟು ನಮ್ಮ ಹಿರಿಯರ್ದಾರ. ನಾವ್ ಆಕ್ಚುಲಿ ನಾವು ಸಣ್ಣವ್ರು. ನಮ್ಮ ಹಿರಿಯ ಸ್ಥಾನದಾಗ, ನಮ್ಮ ತಂದೆ ಸ್ಥಾನದೊಳಗ, ನಮ್ಮ ತಾತನ ಸ್ಥಾನದೊಳಗ ಇಂಥವ್ರಿಗೆ ನಾವು ಬಹಳ ಬೈದೇವು, ಅವಾಚ್ಯ ಶಬ್ದಗಳನ್ನ ಮಾತಾಡೇವು. ಆದ್ರ ಒಂದ ಏನಂದ್ರ ನಾವು ಆ ಹಿರಿಯರತ್ ಮಾತಾಡಿಲ್ಲ, ಆ ಸಂಘನ ಅಭಿವೃದ್ಧಿ ಪಡಿಸಿಲ್ಲ. ನೀವು ಅಲ್ಲೇ ಇಟ್ಕೊಂಡ್ ಕೂತೀರಿ. ಅದನ್ನ ಬಿಟ್ಟು ಹೊಸ ಸಂಘದ ಹೊಸ ಯುವಕರಿಗೆ ಅವನ ಕೈಯಾಗ ಕೊಟ್ಟು ಅವ್ರು ಅಭಿವೃದ್ಧಿ ಮಾಡ್ತಾರ. ಇದು ಒಂದು ಉದ್ದೇಶದಿಂದ ಅವ್ರಿಗೆ ನಾವು ಅವಾಚ್ಯ ಶಬ್ದಗಳನ್ನ ಬೈದೇವು. ಇದು ಬಿಟ್ಟರೆ ಬೇರೆ ಉದ್ದೇಶ ಇಲ್ಲ. ಅಂದ್ರೆ ಈ ಸಂಘ ಅಭಿವೃದ್ಧಿ ಮಾಡಬಾರ್ದಂತೈತೆ. 10 ಮಂದಿ ಒಬ್ಬ ಮಾಡಕ್ ಆಗಿಲ್ಲ. ಅದನ್ನ 10 ಮಂದಿ ನಮ್ಮ ಸಂಘದ ಸದಸ್ಯರು ಜನರಲ್ ಬಾಡಿ ಮೀಟಿಂಗ್ ಐತ್ಲ, ಇದಕ್ಕ ಬಹಳ ದೊಡ್ಡ ಶಕ್ತಿ ಐತಿ. ವಕೀಲ್ರ, ಈ ಆಡಳಿತ ಮಂಡಳಿಯವ್ರಿಗೆ ಏನ್ ಶಕ್ತಿ ಇಲ್ಲ. ಈ ಜನರಲ್ ಬಾಡಿ ಮೀಟಿಂಗ್ ಅಷ್ಟೊಂದು ಯಾರ ಜೊತೆಗೆ ಬಯಲ ಓದಿನಿ. ಇನ್ನೊಂದು ಈ ಸಂಘ ಒಂದು ಈಗ ಜಗತ್ತಿಗೆ ಶಿಕ್ಷಣ ಸಿಕ್ಕರೆ ಯಾರ್ಯಾರು ಬರ್ತಾರ ಅವ್ರಿಗೆ ಮುಕ್ತ ಅವಕಾಶ ಅದ. ನಮಗೊಂದು ಅವಕಾಶ ಕೊಡ್ರಿ. ಈ ಅವಕಾಶವನ್ನ ನಾವು ಯಾವಾಗ ನಿಮ್ಮಿಂದ ವಿರೋಧ ಬರ್ತದ, ನಮ್ದು ಅದೇ ಏನ್ ನಮ್ದು. ನಾವು 4 ಜನ, ನಾನು ಪ್ರಕಾಶ್ ಗಂಗಾಧರ್, ಪ್ರಕಾಶ್ ಕಾಗಲ್ ಅವರು, ಆನಂದ್ ಬಿಸ್ಕೊಂಡವ್ರು, ನಾವು 4 ಜನ ಮುಂಚಿನ ಒಳಗ ನಾನು ಮಣ್ಣು ಹೇಳಿದೆ, ಇದನ್ನ ಜಿಬಿ ಕರಿಬೇಕಾದ್ರೆ ಕಿಲಿ ಹಾಕ್ಬೇಕಾಗಿ ಬರ್ತಾರೆ ಹಿರಿಯರ ಮಲಗಾಂದವರು, ಆಸಂಗಿಯವರು, ಕೂಡಿಗೆಯವರು, ಆಮ್ಯಾಗ ತೆಲಗಿ ಹಿರಿಯರಿಗೆ ಹೇಳ್ತೀನಿ ನಾನು. ಕೀಲಿ ಹಾಕಿದಾಗ ಇವ್ರು ಜಿಬಿ ಕರ್ದಾರಿ ಸಾಹೇಬ್ರ. ಹಂಗೆ ಬಂದಿಲ್ಲ ಇದು ಜಿಬಿ. ಗೊತ್ತದ ಸುದ್ದಿ, ಪೇಪರ್ ಕಳ್ಸಿಲ್ಲ, ಮೀಡಿಯಾ ಕಳಿಸ್ತಿದ್ದೆ ನಾ. ಕೇಳ್ರಿ ಒಂದ್ ನಿಮಿಷ ಕೇಳಿ, ನಾನು ಮುಗಿಬೇಕು. ಕೀಲಿ ಹಾಕಿದಾಗ ಜಿಬಿ ಕರ್ದಾರ. ಅವತ್ತು ಹೇಳಿದ್ದು ನಿಮ್ಮ ಊರಾಗ ನೀವು ಹುಟ್ಟಿರಿ, ನೀವು ಬೆಳೆದಿರಿ, ನಿಮ್ಮ ಊರಾಗ ಸಂಸ್ಥೆ ಮಾಡೋನು ಅದಕ್ಕೆ ನಾವೆಲ್ಲ ಸಹಕರಿಸ್ತೇವೆ ಅಂತೇಳಿ ಕೂಡ್ಗಿ, ತಳೆವಾಡ, ಹಾಸಂಗಿ, ಮಲಗಾಡ ಎಲ್ಲರೂ ಎತ್ತಿನ ಗಾಡಿ ಕಲ್ಲ ಮಲ್ಲ ಮಾತಾಡ್ತೇನೆ. ನಾವು ಮಾತಾಡ್ತಿಲ್ಲ. ಎಲ್ಲರೂ ಸುತ್ತಾಡಿ ಪರಿಶ್ರಮದಿಂದ ಈ ಬಿಲ್ಡಿಂಗ್ ಎಲ್ಲರೂ ಇದು ಮಾಡಿ ಕಾಂಕ್ರೀಟ್ ಮಾಡಿ ಈ ಬಿಲ್ಡಿಂಗ್ ಐತ. 60-82ರಿಂದ ನಾ ಅಧ್ಯಕ್ಷ ಇದೆ. ನಾ ಅಧ್ಯಕ್ಷದಿಂದ ಈಗ ಹಾಸ್ಟೆಲ್ ಕಟ್ಟೆವು, ಹುಡುಗರು ವಸ್ತಿ ಎಲ್ಲ ಹಾಸ್ಟೆಲ್ ಕಟ್ಟೆವು. ಮತ್ತೆ ಪ್ರಾಥಮಿಕ ಶಾಲೆ ಪ್ರಾರಂಭ ಮಾಡ್ಯವು. ಪ್ರಾಥಮಿಕ ಶಾಲೆ ಇದ್ದಿಲ್ಲ, ಪ್ರಾಥಮಿಕ ಶಾಲೆ ನಾವು ಪ್ರಾರಂಭ ಮಾಡ್ಯವು. ಯಾರು ಕೈ ಎತ್ತಿಸಿದ ನಾವೆದಕ್ಕೆ ಯಾರು ಕೈ ಎತ್ತಿ ನಾವು ಆಗಬೇಕಾಗಿಲ್ಲ, ಏನಿಲ್ಲ ಮಾಡ್ಬಿಡಿ ಎಲ್ಲ ನೋಡಿ. ಬಯಲ ಪ್ರಕಾರ ಪ್ರಸ್ತುತ ಪ್ರಕಾರ ಮಾಡ್ಬೇಡಿ. ಯಾರಿಗೆ ಕೆಟ್ಟ ಹೋಗೋದು ಬೇಡ. ಹೌದು
ಮಾಮೂಲು ಕಳಿಸಿಬಿಟ್ಟು ಈಗ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರುಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ.